ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ಶ್ರೀ ಗುರುಭ್ಯೋ ನಮಃ. ತಲವಕಾರ ಉಪನಿಷತ್ತು ಅಂತ ಹೆಸರು, ಅಥವಾ ಇದಕ್ಕೆ ಮತ್ತೊಂದು ಹೆಸರು ಕೇನೋಪನಿಷತ್ತು ಅಂತ. ಎರಡು ಹೆಸರುಗಳಿಂದ ಇದನ್ನ ಕರೀತಾರೆ. ಯಾಕೆ ಅಂದ್ರೆ, ಎಲ್ಲ ಉಪನಿಷತ್ತುಗಳಿಗೆ ಮೊದಲನೇ ಮಂತ್ರ ಏನಿರ್ತದೋ ಅದರ ಮೊದಲನೇ ಅಕ್ಷರವನ್ನ ನೋಡಿಕೊಂಡು ಅದು ಆ ಉಪನಿಷತ್ತು ಅಂತ ಕರೆಸಿಕೊಳ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ, ಈ ಹಿಂದೆ ಅಧ್ಯಯನ ಮಾಡಿದ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಯಾಕೆ? ಅದರ ಮಂತ್ರ ಪ್ರಾರಂಭವಾಗುವುದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಪ್ರಾರಂಭವಾಗ್ತಾ ಇತ್ತು. ಹಾಗಾಗಿ ಆ ಉಪನಿಷತ್ತಿಗೆ ಈಶಾವಾಸ್ಯ ಅಂತ. ಈ ಉಪನಿಷತ್ತಿನ ಮೊದಲನೇ ಮಂತ್ರ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ ಅಂತ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಕೇನ ಎಂಬ ಪದದಿಂದ ಪ್ರಾರಂಭವಾಗ್ತಾ ಇರುವುದರಿಂದ ಈ ಉಪನಿಷತ್ತನ್ನು ಕೇನೋಪನಿಷತ್ತು ಎಂದು ಕರೆಯುತ್ತಾರೆ. ತಲವಕಾರ ಉಪನಿಷತ್ತು ಎಂದು ಕರೆಯುತ್ತಾರೆ. ಯಾಕೆ ತಲವಕಾರ ಅಂದ್ರೆ, ಇದಕ್ಕೆ ಒಬ್ಬ ಹಿರಿಯ ವಿದ್ವಾಂಸರು ಹೀಗೆ ವಿವರಣೆ ಕೊಡ್ತಾರೆ. ಏನು ಅಂದ್ರೆ, ತಲವಕಾರ ಅಂದ್ರೆ ತಾಳ, ತಲವಕಾರ ತಾಳವಾದ್ಯವನ್ನ ಹಾಕುವ ಮೂಲಕ ಈ ಉಪನಿಷತ್ತಿನ ಪಠಣವನ್ನ ಮಾಡ್ಲಿಕ್ಕೆ ಬರ್ತದಂತೆ. ಅಥವಾ ಇದು ಸಾಮವೇದಕ್ಕೆ ಸಂಬಂಧಪಟ್ಟದ್ದರಿಂದ ಆ ಸಾಮವೇದಕ್ಕೆ ಸಂಬಂಧಪಟ್ಟ ಒಂದು ಶಾಖೆ, ತಲವಕಾರ ಶಾಖೆ ಅಂತ, ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಅಂತ. ಸ್ವಲ್ಪ ಇವತ್ತು ಎರಡನೇ ಉಪನಿಷತ್ತಾದದ್ದರಿಂದ ಉಪನಿಷತ್ತಿನ ಬಗ್ಗೆ ಒಂದೆರಡು ಪರಿಚಯವನ್ನ ಮಾಡಿಸ್ತೇನೆ. ಕೆಲವು ಅಂಶಗಳನ್ನ ಬರೆದುಕೊಳ್ಳಬೇಕು. ಅಕಸ್ಮಾತ್ ನೀವು ಬರೆದುಕೊಳ್ಳೋದು ಮಿಸ್ ಆದ್ರೆ ರೆಕಾರ್ಡಿನಲ್ಲಿ ಇರ್ತದೆ, ಆದ್ದರಿಂದ ಅದನ್ನ ಕೇಳಿ ಫುಲ್ಫಿಲ್ ಮಾಡ್ಕೊಳ್ಬೇಕು. ಮತ್ತೆ ಮತ್ತೆ ನಿಲ್ಲುವುದು ಬೇಡ. ಎರಡೆರಡು ಮೂರು ಸರ್ತಿ ಹೇಳ್ತೀನಿ, ಇಷ್ಟಾದ್ರೂ ಕೆಲವುದು ನಿಂತು ಹೋಗಿರ್ತದೆ. ಆದ್ದರಿಂದ ಅದಕ್ಕೆ ಶ್ರಮ ತಗೊಳ್ಬೇಡ್ರಿ. ಆಮೇಲೆ ರೆಕಾರ್ಡ್ ನೀವೇ ಓದ್ಕೊಂಡು ತಗೊಳ್ರಿ, ಪಾಠ ನಿಲ್ಲಿಸ್ಬೇಡ್ರಿ ಮಧ್ಯದಲ್ಲಿ. ಏನು ಅಂದ್ರೆ, ಒಟ್ಟಾರೆ ನಾವು 10 ಉಪನಿಷತ್ತುಗಳನ್ನು ಗುರುತಿಸಿದ್ದೇವೆ. ಈ 10 ಉಪನಿಷತ್ತುಗಳಲ್ಲಿ 4 ವೇದಕ್ಕೆ ಸಂಬಂಧಪಟ್ಟಂತೆ 10 ಉಪನಿಷತ್ತುಗಳು. 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುವಂತಹ 4 ವೇದಗಳು. ಆ 4 ವೇದಕ್ಕೆ ಸಂಬಂಧಪಟ್ಟಂತೆ 10 ಉಪನಿಷತ್ತುಗಳಿವೆ. ಅದನ್ನ ನಾವು ಹೆಂಗ್ ನೋಟ್ ತಗೊಳ್ಬೇಕು, ಹೆಂಗ್ ಅಭ್ಯಾಸ ಮಾಡಬೇಕು ಅಂದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ತೆಗೆದುಕೊಂಡ್ರೆ ಉಪನಿಷತ್ತುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ. ಆದರೆ ಋಗ್ವೇದ, ಸಾಮವೇದ, ಅಥರ್ವೇದ ಮತ್ತು ಯಜುರ್ವೇದ ಅಂತ ತೆಗೆದುಕೊಂಡಾಗ ಆರ್ಡರ್ ವೈಸ್ ಬರ್ತದೆ. ಇರ್ಲಿ, ಎರಡೂ ನಾವು ತೆಗೆದುಕೊಳ್ಳಿಕ್ ಬರ್ತದೆ. ಹೀಗೆ ಬರ್ಕೊಳ್ರಿ. ಮೊದಲು 4 ವೇದಗಳನ್ನು ಬರೆದುಕೊಂಡು ಬಿಡ್ರಿ. ಋಗ್ವೇದಕ್ಕೆ ಸಂಬಂಧಪಟ್ಟ ಒಂದು ಉಪನಿಷತ್ತು, ಮೇಲೆ ಒಂದು ಕಡೆಗೆ ವೇದ ಅಂತ ಟೈಟಲ್ ಹಾಕ್ರಿ, ಇನ್ನೊಂದು ಕಡೆಗೆ ಉಪನಿಷತ್ತು ಅಂತ ಟೈಟಲ್ ಹಾಕ್ರಿ. ಒಂದು ಕಡೆಗೆ ವೇದ, ಮತ್ತೊಂದು ಕಡೆಗೆ ಉಪನಿಷತ್ತು. ವೇದ ಋಗ್ವೇದ, ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತನ್ನ ಐತರೇಯ ಉಪನಿಷತ್ತು ಅಂತ ಕರೀತಾರೆ. ಮಹೈತರೇಯ ಅಂತ ಅದಕ್ಕೆ ಹೆಸರು. ಅದಕ್ಕೆ ಕೇವಲ ಐತರೇಯ ಅನ್ನೋದಿಲ್ಲ, ಮಹೈತರೇಯ ಉಪನಿಷತ್ತು ಅಂತ ಕರೀತಾರೆ. ನಾವು ಸ್ವಲ್ಪ ಆಲಸಿಗಳಾದ್ದರಿಂದ ಐತರೇಯ ಐತರೇಯ ಅಂತ ವ್ಯವಹಾರ ಮಾಡ್ತೀವಿ ಅಷ್ಟೇ. ಮಹೈತರೇಯ ಉಪನಿಷತ್ತು ಅಂತ ಒಂದು. ಎರಡನೆಯದ್ದು, ಇದು ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು, ಒಂದೇ ಒಂದು ಉಪನಿಷತ್ತು. ಇನ್ನು ಎರಡನೆಯದ್ದು, ಯಜುರ್ವೇದಕ್ಕೆ ಸಂಬಂಧಪಟ್ಟಲ್ಲಿ 2 ಶಾಖೆಗಳನ್ನು ಬರ್ಕೊಳ್ಬೇಕು. ಮತ್ತೆ ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2. ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ. ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ 2 ಉಪನಿಷತ್ತುಗಳು. ಒಂದು ಈಶಾವಾಸ್ಯ ಉಪನಿಷತ್ತು, ಯಾವುದನ್ನು ನಾವೀಗ ಓದಿಕೊಂಡು ಬಂದಿದ್ದೇವೆ. ಇದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು. ಎರಡನೆಯದ್ದು ಬೃಹದಾರಣ್ಯಕ ಉಪನಿಷತ್ತು, ಕೊನೆಗೆ ಬರ್ತದೆ ಬೃಹದಾರಣ್ಯಕ ಉಪನಿಷತ್ತು ಅಂತ. ಇದು 2. ಇದು ಶುಕ್ಲ ಯಜುರ್ವೇದಕ್ಕೆ. ಇನ್ನು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ 2 ಉಪನಿಷತ್ತುಗಳು. ಒಂದು ಕಠೋಪನಿಷತ್ತು,
ಇನ್ನೊಂದು ತೈತ್ರಿಯ ಉಪನಿಷತ್ತು ಅಂತ. ಇನ್ನು ಮುಂದಿಂದೇನು ಅಂದ್ರೆ ಸಾಮವೇದಕ್ಕೆ ಸಂಬಂಧಪಟ್ಟಿರುವ ಎರಡು ಉಪನಿಷತ್ತುಗಳು, ಒಂದು ತಲವಕಾರ, ಇನ್ನೊಂದು ಛಾಂದೋಗ್ಯ. ತಲವಕಾರ ಅಂದ್ರೆ ಈಗ ನಡೀತಾ ಇರೋದು ಎರಡನೇ ಉಪನಿಷತ್ತೇ ನಡಿಲಿಕ್ಕತ್ತದ, ಇದು ತಲವಕಾರ, ಇದು ತಲವಕಾರ. ಆಮೇಲೆ ಛಾಂದೋಗ್ಯ, ಛಾಂದೋಗ್ಯ ಉಪನಿಷತ್ತು ಕೂಡ ಸಾಮವೇದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸರಿ ಆಯ್ತಾ? ಎರಡಾಯ್ತು. 1, 4, 2 ಬಂತು. ಇನ್ನ ಆಥರ್ವಣ ಉಪನಿಷತ್ತಿಗೆ ಸಂಬಂಧಪಟ್ಟದ್ದು, ಆಥರ್ವಣ ವೇದಕ್ಕೆ ಸಂಬಂಧಪಟ್ಟದ್ದು 3 ಉಪನಿಷತ್ತು. ಒಂದು ಷಟ್ ಪ್ರಶ್ನ, ಇನ್ನೊಂದು ಆಥರ್ವಣ ಉಪನಿಷತ್ತು, ಮತ್ತೊಂದು ಮಾಂಡೂಕೋಪನಿಷತ್ತು. ಅಥರ್ವಣ ಉಪನಿಷತ್ತಿಗೆ ಮುಂಡಕೋಪನಿಷತ್ತು ಅಂತೂ ಕರೀತಾರೆ, ಮುಂಡಕ ಮಾಂಡೂಕ್ಯ. ಆಯ್ತು, ಒಟ್ಟಿನಲ್ಲಿ 10 ಉಪನಿಷತ್ತುಗಳಾದ ನೋಡ್ರಿ. ನನ್ನ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ರಿ ಅಂದ್ರೆ ಚಂದ ಅನಿಸ್ತದ ಅಂತ ನಾ ತಿಳ್ಕೊಂಡಿನಿ. ಏನು ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಮಹೀತರೆಯ ಉಪನಿಷತ್ತು 1 ಉಪನಿಷತ್ತು, ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹದ್ದು 4 ಉಪನಿಷತ್ತುಗಳು, ಈಶಾವಾಸ್ಯ, ಬೃಹದಾರಣ್ಯಕ, ಕಠೋಪನಿಷತ್ತು ಹಾಗೂ ತೈತ್ರೇಯ 4 ಆಯ್ತು. ಸಾಮವೇದಕ್ಕೆ ಸಂಬಂಧಪಟ್ಟದ್ದು 2, ಒಂದು ಛಾಂದೋಗ್ಯ, ಒಂದು ತಲವಕಾರ. ಆಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವಂತಹದ್ದು ಷಟ್ ಪ್ರಶ್ನ, ಮುಂಡಕ, ಮಾಂಡುಕ್ಯ ಅಂತ ಆಯ್ತು. ಇದು 4 ವೇದಗಳ ಪ್ರಕಾರ. ಇನ್ನು ಆರ್ಡರ್ ವೈಸ್ ನೋಡಿದ್ರೆ 1, 2, 3, 4 ಅಂತ ನೋಡ್ಬೇಕಲ್ಲ ನಾವೀಗ. 1, 2, 3, 4 ನೋಡೋದಾದರೆ ಮಹೈತರೆಯ ಉಪನಿಷತ್ತು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು 1, ಸಾಮವೇದಕ್ಕೆ ಸಂಬಂಧಪಟ್ಟದ್ದು 2. ಅಂದ್ರೆ ಸಂಖ್ಯಾ ಪ್ರಕಾರ 1, 2, 3, 4 ಹಾಕೊಂಡ್ರೆ ಹೆಂಗ್ ಬರ್ತದ ಅಂತ ಹೇಳಿಕತೀನಿ. 1 ಹಾಕೊಂಡ್ರೆ ಈ ಋಗ್ವೇದ ಅದು ಆಸ್ ಇಟ್ ಈಸ್ ಮೊದಲೇ ವೇದಕ್ಕೆ ಉಳಿತದ, ಅಲ್ಲೇನ್ ಚೇಂಜ್ ಆಗೋದಿಲ್ಲ. ಎರಡನೇದ್ದು ಯಜುರ್ವೇದದ ಬದಲಾಗಿ ಸಾಮವೇದ ಹಾಕೊಂಡ್ರೆ 2 ಉಪನಿಷತ್ ಸಿಗ್ತಾವ. 1, 2 ಹೆಂಗ, ಒಂದು ತಲವಕಾರ, ಒಂದು ಛಾಂದೋಗ್ಯ. ಇನ್ನ 3 ಆಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು. ಯಾಕೆ ಅಂದ್ರೆ ಮುಂಡಕ, ಮಾಂಡೂಕ್ಯ ಮತ್ತು ಷಟ್ ಪ್ರಶ್ನೆ ಎಂಬುವಂತಹದ್ದು 3. ಇನ್ನ 4 ಹಾಕೊಂಡ್ರೆ ಯಜುರ್ವೇದ, ಯಾಕೆ ಶುಕ್ಲ ಯಜುರ್ವೇದದಲ್ಲಿ 2, ಕೃಷ್ಣ ಯಜುರ್ವೇದದಲ್ಲಿ 2 ಅಂತ ಹೀಗೆ 1, 2, 3, 4 ಅಂತೂ ಹೇಳಲಿಕ್ಕೆ ಬರ್ತದೆ. ಅಥವಾ ಈಗ ಆಸ್ ಇಟ್ ಈಸ್ ನೀವು ಬರ್ಕೊಂಡಂತೆ ಋಗ್ವೇದಕ್ಕೆ 1, ಯಜುರ್ವೇದಕ್ಕೆ 4, ಸಾಮವೇದಕ್ಕೆ 2, ಆಥರ್ವಣಕ್ಕೆ 3. ಒಟ್ಟಿನಲ್ಲಿ 10 ಉಪನಿಷತ್ತು, 4ಕ್ಕೆ 10 ಹೊಂದಿಸಿಕೊಳ್ಳಿರಿ. ಸರಿ ಹೋತಾ? ಮುಂದೆ ಈಗ ನಾವು ಒಂದು ಶುಕ್ಲ ಯಜುರ್ವೇದದ ಉಪನಿಷತ್ತನ್ನ ಅಧ್ಯಯನ ಮಾಡಿಕೊಂಡು ಬಂದು ಎರಡನೇದು ಎದಕ್ಕೆ ಹೊರಟಿದ್ದೇವೆ ಅಂದ್ರೆ ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ನು ಒಂದು ಮಾತನ್ನ ಹೇಳ್ತೀನಿ, ಸ್ವಲ್ಪ ಈ ಕಡೆಗೆ ಗಮನ ಕೊಟ್ಟರೆ ಬಹಳ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಏನು ಅಂದ್ರೆ ವೇದಗಳಲ್ಲಿ 4 ಭಾಗ, ಎಲ್ಲವೂ ಅಪೌರುಷೇಯವಾದ ಭಾಗಗಳು. ವೇದಕ್ಕೆ ಎಲ್ಲವೂ ಅಪೌರುಷೇಯವಾದ ಭಾಗ 4 ಭಾಗ. ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ 4 ಬರ್ಕೊಳ್ರಿ. ವೇದಕ್ಕೆ ಸಂಬಂಧಪಟ್ಟದ್ದು 4 ಅಂದ್ರೆ ವೇದದಲ್ಲೇ 4 ಭಾಗ. ಮೊದಲನೇದ್ದು ಮಂತ್ರ, ಎರಡನೇದ್ದು ಬ್ರಾಹ್ಮಣ, ಮೂರನೇದ್ದು ಆರಣ್ಯಕ, 4ನೇದ್ದು ಉಪನಿಷತ್ತು. ಮಂತ್ರ ಭಾಗ ನೋಡ್ರಿ ಎಷ್ಟು ವ್ಯವಸ್ಥಿತ ಇದೆ ಅಂತ ನಿಮಗೊಂದಷ್ಟ ಅಂತ ಹೇಳ್ತೀನಿ. ನಮಗೆ ಯಾರು ವೇದಗಳ ಅಧ್ಯಯನವನ್ನ ಮಾಡ್ತಾರೋ, ಶ್ರೀನಿವಾಸ್, ವೇದಗಳ ಅಧ್ಯಯನ ಮಾಡುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಣದವರಿಗೂ ಕೂಡ 4 ಆಶ್ರಮಗಳಿವೆ. ತುಂಬಾ ಸುಂದರವಾದದ್ದು. 3 ವರ್ಣದವರಿಗೆ 4 ಆಶ್ರಮಗಳು. 3 ವರ್ಣದವರಿಗೂ ಅಂದ್ರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮ 4. ಎಲ್ಲಾರು 4 ಆಗ್ತಾರ ಅಂತ ಹೇಳಿಕತಿಲ್ಲ, 4 ಹೇಳೇದ ಅಂತ ಹೇಳಿಕತ್ತೀವಿ ಶಾಸ್ತ್ರದಾಗ. ಹಂಗ ಎಲ್ಲಾರು ಸ್ವಾಮಿಗಳಾಗಿ ಕೂತು ಬಿಟ್ರೆ ಭಾರತ ದೇಶದ ತುಂಬ ಎಷ್ಟು ಸಮಸ್ಯೆ ಎದುರಾಗ್ತದ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಬರುವುದಿಲ್ಲ. ಊಹಾತೀತ ಭಯಾನಕ ಆಗ್ತದೆ, ಅದರಿಂದ ಹೇಳುವುದಿಲ್ಲ. ಈಗ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ವೇದವು ಮಂತ್ರವನ್ನ ಕೊಟ್ಟಿತು. ಮಂತ್ರ ಮೊದಲೇದ್ ಬರ್ಕೊಂಡ್ರಲ್ಲ ಮಂತ್ರ, ಅದು ಮುಂದೆ ಈಸಿ ಕೋರ್ಟ್ ಹಾಕೊಂಡು ಬ್ರಹ್ಮಚರ್ಯಾಶ್ರಮಕ್ಕೆ ಸಂಬಂಧಪಟ್ಟದ್ದು. ಎರಡನೇದು ನಂಬರ್ 2 ಏನು ಅಂದ್ರೆ ಬ್ರಾಹ್ಮಣ ಅಂದ್ರೆ ಮಂತ್ರಾರ್ಥವನ್ನ ತಿಳಿದುಕೊಂಡು ಅದನ್ನ ವಿನಿಯೋಗಿಸುವುದು, ಯಜ್ಞದಲ್ಲೋ ಯಾಗದಲ್ಲೋ ಪಾಠ ಹೇಳುವುದೋ ಇತ್ಯಾದಿಗಳನ್ನ ಮಾಡುವುದು ಬ್ರಾಹ್ಮಣ. ಅದು ಎದಕ್ಕೆ ಸಂಬಂಧಪಟ್ಟದ್ದು? ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟದ್ದು ಬ್ರಾಹ್ಮಣ. ಆಕ್ಚುಲಿ ಬ್ರಾಹ್ಮಣ ಅಂದ್ರೆ ವೇದಾರ್ಥ ಮಾಡಿಕೊಳ್ಳುವುದು. ಬ್ರಹ್ಮಚರ್ಯಾವಸ್ಥೆಯಲ್ಲಿ ವೇದಾರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗುವುದಿಲ್ಲ. ಗೃಹಸ್ಥಾಶ್ರಮಿಗಳಾದಾಗ ಶಿಷ್ಯರಿಗೆ ಆ ಮಂತ್ರಗಳ ಅರ್ಥವನ್ನ ಹೇಳಿ ತಾವು ಯಾವ ಯಜ್ಞಕ್ಕೆ ಉಪಯೋಗಿಸಬೇಕು, ಯಾವ ಕರ್ಮಕ್ಕೆ ಉಪಯೋಗಿಸಬೇಕು ಅಂತ ತಿಳ್ಕೊಳ್ತಾರೆ. ಸೋ ಬ್ರಾಹ್ಮಣ.
ಮೂರನೆಯದ್ದು ಆರಣ್ಯಕಗಳನ್ನ ವಾನಪ್ರಸ್ಥಾಶ್ರಮದಲ್ಲೇ ಅಧ್ಯಯನ ಮಾಡ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು. ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಕಾಡಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಅಧ್ಯಯನ ಮಾಡುವುದು ಅಂತ. ಈಗ ಆಗುವುದಿಲ್ಲ ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಅರಣ್ಯಗಳೇ ಉಳಿದಿಲ್ಲ. ಮೊದಲನೇದ್ದು, ನೀವು ಅರಣ್ಯಕವನ್ನು ಓದ್ಲಿಕ್ಕೆ ಅರಣ್ಯಕ್ಕೆ ಹೋಗ್ತೀನಿ, ಅರಣ್ಯ ಇಲ್ಲದಂತ ಕೇಳೋರು ನೀವೆಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಮನ್ಯಾಗ ಓದ್ರಿ ಅಂತ ಇಷ್ಟ ಹೇಳ್ಬಿಡ್ತೀವಿ. ಅದಕ್ಕೆ ಅದಕ್ಕೆ ಹೆಸರೇ ಆರಣ್ಯಕ. ಅಂದ್ರೆ ಇದು ಗೃಹಸ್ಥಾಶ್ರಮ ಜೀವನದಿಂದ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಅಲ್ಲಿ ಅಧ್ಯಯನ ಮಾಡುವಂತಹ ವ್ಯವಸ್ಥೆ. ಮುಂದೆ ಉಪನಿಷತ್ತು ಅದು ಸನ್ಯಾಸಕ್ಕೆ ಪ್ಯೂರ್ಲಿ ಅಂದ್ರೆ ಪೂರ್ಣ ವೈರಾಗ್ಯವನ್ನ ತಾಳಿ ಕೇವಲ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಉಳಿದಾಗ ಅದನ್ನ ನಾವು ಉಪನಿಷತ್ತನ್ನ ಅಧ್ಯಯನ ಮಾಡಬೇಕು ಅಂತ ಹೀಗೆ ವ್ಯವಸ್ಥೆ ಅದು. ಅರ್ಥ ಆಯ್ತಾ? ಅಂದ್ರೆ ಸ್ವಾಮಿಗಳಾದ್ಮೇಲೆ ಓದ್ಬೇಕಾದ್ರೆ ಈಗ ಓದಿರಿ ಅಂದ್ರೆ ನಾವು ಸ್ವಾಮಿಗಳಿದ್ದಂಗ ನಾವು ಸ್ವಾಮಿಗಳಾಗ್ತೀವಿ ಅಂತ ಹಿಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಓದಿ ಮನ್ಯಾಗ ಹೆಂಡತಿ ಜೊತೆ ಬಯಸ್ಕೋತಿರ್ತೀರಿ, ಅದಕ್ಕೆ ನೀವು ಸ್ವಾಮಿಗಳಾಗೋದಿಲ್ಲ ಅಂತ ಗ್ಯಾರಂಟಿ. ಮುಂದೆ ಸೊ ಈಗೇನಾಯ್ತು ಅಂದ್ರೆ ಇವತ್ತು ನಾವು ಅಡಿಷನಲ್ ಎಕ್ಸ್ಟ್ರಾ ನಾಲೆಜ್ ಏನ್ ಬಂತಪ್ಪ ನಮಗ ಅಂದ್ರ ಹೆಚ್ಚಿನ ಅಭ್ಯಾಸ ಏನ್ ಮಾಡಿದ್ವಿ, 10 ಉಪನಿಷತ್ತುಗಳು ಇವು 4 ವೇದಕ್ಕೆ ಸಂಬಂಧಪಟ್ಟದ್ದು ಹೇಗೆ ಅಂತ ನೋಡಿದೆವು. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಮಹೈತರೆಯ ಉಪನಿಷತ್ತು, ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ 4 ಅಂದ್ರೆ ಶುಕ್ಲ ಯಜುರ್ವೇದದಲ್ಲಿ 2, ಒಂದು ಈಶಾವಾಸ್ಯ ಬೃಹದಾರಣ್ಯಕಗಳು, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಕಾಠಕ ಮತ್ತು ತೈತ್ರೇಯ ಉಪನಿಷತ್ತು, ಸಾಮವೇದಕ್ಕೆ ಸಂಬಂಧಪಟ್ಟಂತೆ 2 ತಲವಕಾರ ಹಾಗೂ ಚಾಂದೋಗ್ಯ, ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತೆ 3 ಮುಂಡಕ, ಮಾಂಡೂಕ ಹಾಗೂ ಷಟ್ಪ್ರಶ್ನ ಎಂಬುವಂತಹದ್ದು ಅಂತ ಹೀಗೆ 10 ಉಪನಿಷತ್ತುಗಳು. ಈ ವೇದದಲ್ಲಿಗೆ 4 ಭಾಗ: ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಮಂತ್ರವನ್ನು ಬ್ರಹ್ಮಚರ್ಯಾಶ್ರಮದಲ್ಲೂ ಮತ್ತೆ ಆ ಬ್ರಾಹ್ಮಣವನ್ನು ಗೃಹಸ್ಥಾಶ್ರಮದಲ್ಲೂ, ಆರಣ್ಯಕವನ್ನು ವಾನಪ್ರಸ್ಥಾಶ್ರಮದಲ್ಲೂ, ಉಪನಿಷತ್ತನ್ನು ಸನ್ಯಾಸಾಶ್ರಮದಲ್ಲೂ ಅಧ್ಯಯನ ಮಾಡಬೇಕು ಎಂಬ ವಿಧಾನ ಇತ್ತು. ಕಾಲಾಂತರದಲ್ಲಿ ಎಲ್ಲರೂ ಎಲ್ಲವನ್ನೂ ಅಧ್ಯಯನ ಮಾಡಬೇಕು, ಕಾಲ ಕಾಲಕ್ಕೆ ತಕ್ಕಂತೆ ಅಂತ ಇಷ್ಟು ವ್ಯವಸ್ಥೆ. ಸೊ ನೌ ವಿ ಸ್ಟಾರ್ಟ್ ತಲವಕಾರ ಉಪನಿಷತ್ತು. ಯಾಕೆ ಅಂದ್ರೆ ಇವತ್ತು ಅದು ಪ್ರಾರಂಭ ಆಗಬೇಕು, ಬಂದಾಗಿದೆ. ಸ್ವಲ್ಪ ಇದರ ಬಗ್ಗೆ ಹಿನ್ನೆಲೆಯನ್ನ ಕೊಟ್ಟು ಮುನ್ನೆಲೆಗೆ ಹೋಗ್ತೀನಿ. ಶ್ರೀಮದಾಚಾರ್ಯರು ಇದನ್ನ ವ್ಯಾಖ್ಯಾನ ಮಾಡುವಕ್ಕಿಂತ ಮೊದಲು ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಈ ತಲವಕಾರ ಉಪನಿಷತ್ತಿಗೆ ಅಂದ್ರೆ ಸ್ವಲ್ಪ ಹಾದಿ ಬಿಡಿಸ್ಯಾರ. ನಮ್ಮನ್ನೆಲ್ಲ ಸ್ವಲ್ಪ ಚಂದ ಹಾದಿ ಬಿಡಿಸ್ಯಾರ. ಎಷ್ಟು ಚಂದ ಹಾದಿ ಬಿಡಿಸ್ಯಾರ ಎಂಬುದನ್ನು ಹೇಳಲಿಕ್ಕಾಗುದಿಲ್ಲ, ಅಷ್ಟು ಚಂದ ಬಿಡಿಸ್ಯಾರ. ಇರ್ಲಿ, ಏನಾಯ್ತು ಅಂದ್ರೆ ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಅನ್ನೋದಕ್ಕೆ ಈ ಉಪನಿಷತ್ತಿಗೆ ಮಂತ್ರಾಲಯ ಸ್ವಾಮಿಗಳ ಯಥಾ ಪ್ರಕಾರ ಸಂದೇಹವೇ ಇಲ್ಲ. ಅವ್ರನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಹೋಗಲ್ಲ, ರಾಯಣ್ಣ ಅವರಿದ್ದೇ ಇದ್ದಾರೆ. ವಿಶೇಷ ಏನು ಅಂತಂದ್ರೆ 10 ಉಪನಿಷತ್ತುಗಳಿಗೆ ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವ್ಯಾಸತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ 2 ಬಿಟ್ಟು ಟೀಕಾರಾಯರು ಯಾವ 2 ಬರದಾರ ಅವ್ನು ಬಿಟ್ಟು 8ಕ್ಕೆ ವ್ಯಾಸತೀರ್ಥರು. ಅವರು ಉತ್ತರಾಧಿಕಾರಿಗಳಾಗಿ ಪೀಠ ಇರಲಿಲ್ಲ, ಗ್ರಂಥ ಸಾಮ್ರಾಜ್ಯದಲ್ಲಿ ಉತ್ತರಾಧಿಕಾರಿಗಳಾಗ್ಬಿಟ್ರು. ಟೀಕಾರಾಯರ ಎದುರಿನಲ್ಲಿ ಬೃಂದಾವನ ಇದೆ ವ್ಯಾಸತೀರ್ಥರದ್ದು. ಅವರದ್ದು ನೋಡ್ರಿ, ಈಶಾವಾಸ್ಯ ಹಾಗೂ ಷಟ್ಪ್ರಶ್ನೆಗಳನ್ನ ಬಿಟ್ರೆ ತಲವಕಾರ, ಆಮೇಲೆ ಮುಂಡಕ, ಕಠ, ಮಾಂಡು ಎಲ್ಲದಕ್ಕೂ 8ಕ್ಕೂ ವ್ಯಾಖ್ಯಾನವನ್ನು ಬರೆದಾರ. ಒಂದು ಇತಿಹಾಸ ಹಿಂಗ ಕೇಳ್ತೀನಿ ನಾನು. ಟೀಕಾಕೃತ್ಪಾದರು ಈಶಾವಾಸ್ಯ ಹಾಗೂ ಷಟ್ಪ್ರಶ್ನೆ ಬರೆದ ಮೇಲೆ ಮುಂದಿಂದ ಬರ್ಲಿಕ್ಕೆ ಹೊರಟಿದ್ರಂತ. ಆಗ ವ್ಯಾಸತೀರ್ಥರು ಅವರಲ್ಲೇ ಅಧ್ಯಯನ ಮಾಡಿದವರು ಶಿಷ್ಯರು ತಾವು ಉಳಿದದ್ದಕ್ಕೆ ಬರೆದು ತಂದು ತೋರಿಸಿದ್ರಂತ. ನಾ ಬರದೀನಿ ಅಂತ ತಿಳ್ಕೊಂಡು, ಹೌದಾ ಸಂತೋಷ ಆಯ್ತು ಅಂತ ತಾವು ಬರೆಯೋದನ್ನ ನಿಲ್ಲಿಸಿಬಿಟ್ರಂತೆ. ಯಾಕೆ? ಅಕಸ್ಮಾತ್ತಾಗಿ ನಾನು ಬರೆದರೆ ಇವರ ಟೀಕೆಯನ್ನ ನಾಳೆ ಯಾರು ಓದೋರು ಇರೋದಿಲ್ಲ ಎಂಬುದಕ್ಕೆ ಬಿಟ್ರು ಅಂತ ಇತಿಹಾಸವನ್ನ ಕೇಳ್ತೇವೆ. ಇದು ಔದಾರ್ಯ. ಹಾಗೆ ರಾಯರ ಜೀವನದಲ್ಲಿ ಒಂದು ಬರ್ತದೆ. ರಾಯರು ಋಗ್ಭಾಷ್ಯಕ್ಕೆ ವ್ಯಾಖ್ಯಾನ ಬರ್ಲಿಕ್ಕೆ ಹೊರಟಾಗ ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು ಅವರು ವ್ಯಾಖ್ಯಾನ ಬರೆದು ತಂದು ತೋರಿಸ್ತಾರಂತ. ನಾನು ಋಗ್ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದೀನಿ ಅಂತ. ಲಕ್ಷ್ಮೀನಾರಾಯಣಾರ್ಯ ತವ ತನಯ ಮಣಿ ಸತ್ಸು ಸರ್ವೇಶು ಧನ್ಯ. ಎಷ್ಟು ಚಂದ ಬರೀತಾರೆ ವಾದೇಂದ್ರ ತೀರ್ಥರು, ಸತ್ಸು ಸರ್ವೇಶು ಧನ್ಯ. ಆ ಲಕ್ಷ್ಮೀನಾರಾಯಣಾಚಾರ್ಯರೇ ಧನ್ಯರು. ಯಾಕ ಅಂದ್ರೆ ನಿಮಗೋಸ್ಕರ ರಾಯರು ಋಗ್ಭಾಷ್ಯವನ್ನು ಬರೆಯೋದು ನಿಲ್ಲಿಸಿಬಿಟ್ರು ಅಂತ ಹೇಳಿ ನಿಲ್ಲಿಸ್ತಿಲ್ಲ. ಬೇರೆ ಮಂತ್ರಾರ್ಥ ಮಂಜರಿ ಬೇರೆ ಬರೆದ್ರೆ ಮತ್ತ ಅಂದ್ರೆ ತಮ್ಮ ಶಿಷ್ಯ ಹಾಗೂ ಪೂರ್ವಾಶ್ರಮದ ಪುತ್ರನ ಗ್ರಂಥವೂ ಓದಿರ್ಬೇಕು, ತಮ್ದು ಓದಿರ್ಬೇಕು, ಹಂಗೆ ವ್ಯವಸ್ಥೆ ಮಾಡಿಟ್ರು. ಹಾಗೆ ಇಲ್ಲಿ ಟೀಕಾಕೃತ್ಪಾದರು ವ್ಯಾಸತೀರ್ಥರ ಟೀಕೆಗಳಿಗೆ ಮಹತ್ವ ಬರಲಿ ಅನ್ನೋದಕ್ಕಾಗಿ ತಾವು ಬಿಟ್ರು ಅನ್ನೋ ಇತಿಹಾಸವನ್ನು ಕೇಳುತ್ತೇವೆ. ತಲವಕಾರಕ್ಕೆ ವ್ಯಾಸತೀರ್ಥರ ಟೀಕೆ ಹಾಗೂ ನಾರಾಯಣ ಪಂಡಿತಾಚಾರ್ಯರ ಮಕ್ಕಳು ಅಥವಾ ಮೊಮ್ಮಕ್ಕಳು ಎನಿಸಿಕೊಂಡಿರುವಂತಹ ವಾಮನ ಪಂಡಿತಾಚಾರ್ಯರ ಟೀಕಾ. ಅವರು ತ್ರಿವಿಕ್ರಮ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ, ವಾಮನ ಪಂಡಿತಾಚಾರ್ಯ ಅಂತ ಅವರೆಲ್ಲ ಪಂಡಿತಾಚಾರ ಪರಂಪರೆ. ವಾಮನ ಪಂಡಿತಾಚಾರ್ಯರ ಟೀಕೆ ಜೊತೆಗೆ ನಾವು
ಸಂತೋಷ ಪಡಲಿಕ್ಕೆ ಮತ್ತೊಂದು ಅಂಶ ಏನು ಅಂದ್ರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ, ಅದಕ್ಕೂ ಪೂರ್ವದಲ್ಲಿ ವೇದೇಶ ತೀರ್ಥರ ವ್ಯಾಖ್ಯಾನ. ವಾದರಾಜ ಸ್ವಾಮಿಗಳಂತೂ ಸರಿಯೇ ಸರಿ. ವಾದರಾಜ ಸ್ವಾಮಿಗಳು, ವೇದೇಶ ತೀರ್ಥರು, ಸತ್ಯಪ್ರಿಯ ತೀರ್ಥರು, ಎಷ್ಟು ಜನ ಶ್ರೀನಿವಾಸ ತೀರ್ಥರು ಸರಿಯೇ ಸರಿ. ಇನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಇದ್ದಾರೆ. 8 ವ್ಯಾಖ್ಯಾನಗಳು ಇವತ್ತು ನಮಗೆ ಉಪಲಬ್ಧವಾಗ್ತದೆ. ಆ 8 ವ್ಯಾಖ್ಯಾನಗಳಿಂದ ಕೂಡಿಕೊಂಡು ನಾವಿದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಇಟ್ಕೋಣ. ಸರಿ, ಮಂಗಳಾಚರಣ ನೋಡ್ಬಿಡ್ರಿ. ಮಂಗಳಾಚರಣ ಅರ್ಥವನ್ನು ಹೇಳ್ತೀನಿ. ಪ್ರಾಸ್ತಾವಿಕ ಸ್ವಲ್ಪ ಜಾಸ್ತಿ ಆಯಿತು, 15 ನಿಮಿಷ, ಪರವಾಗಿಲ್ಲ. ಏನು, ಶ್ರೀಮದಾಚಾರ್ಯರು ತಲವಕಾರ ಉಪನಿಷತ್ತಿನ ಭಾಷ್ಯವನ್ನ ಮಾಡಲಿಕ್ಕೆ ಹೊರಟು ಪ್ರಾರಂಭದಲ್ಲಿ ಮಂಗಳಾಚರಣವನ್ನ ಮಾಡ್ತಾರ. ಯಾಕೆ ಅಂದ್ರೆ ವ್ಯಾಖ್ಯಾನವು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ, ಸಮಾಪ್ತಿಯಾಗುವವರೆಗೂ ಮುನ್ನಡಿತಿರಬೇಕು. ಯಾರಿಗೆ? ಅಧ್ಯಯನ ಮಾಡುವ ನಮಗೂ ಮತ್ತು ವ್ಯಾಖ್ಯಾನ ಮಾಡುವ ವ್ಯಾಖ್ಯಾನಕಾರರಿಗೂ ಕೂಡ ಉಪಯೋಗವಾಗಲಿ. ಸ್ವತಃ ವಿಘ್ನರಹಿತರು, ಪಾಪರಹಿತರು. ಆದ್ದರಿಂದ ಶ್ರೀಮದಾಚಾರ್ಯರಿಗೆ ಮಂಗಳಾಚರಣದ ಅವಶ್ಯಕತೆ ಇಲ್ಲ. ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಮಾಡಿದ್ದಲ್ಲ ಮಂಗಳಾಚರಣವನ್ನ, ಸ್ವಾಭಾವಿಕವಾಗಿ ಭಗವಂತನಲ್ಲಿ ಭಕ್ತಿಯಿಂದ ಮಂಗಳಾಚರಣವನ್ನ ಮಾಡಿದ್ದು. ಹೀಗೆ ನಾವು ತಿಳಿಯಬೇಕು. ಏನಂತಾರ ಮಂಗಳಾಚರಣದಲ್ಲಿ? ಅನಂತ ಗುಣಪೂರ್ಣತ್ವಾತ್. ಮೊದಲನೆಯದ್ದು, ಭಗವಂತನು ಹೇಗಿದ್ದಾನೆ? ತಲವಕಾರ ಉಪನಿಷತ್ ಪ್ರತಿಪಾದ್ಯನಾದ ಭಗವಂತ ಅನಂತ ಗುಣಪೂರ್ಣ. ಅನಂತ ಗುಣಪೂರ್ಣ. ಹೇಗೆ ಅನಂತ ಗುಣಪೂರ್ಣ? ಹೇಗೆ ಅನಂತ ಗುಣಪೂರ್ಣ ಆಗಬೇಕು? ಜ್ಞಾನ ಇದು ಅನಂತ, ಆನಂದ ಇದು ಅನಂತ. ಹೆಂಗ ಅನಂತ ಗುಣಪೂರ್ಣ ಆಗ್ತದೆ ಇದು? ಅನಂತ ಗುಣಪೂರ್ಣತ್ವವನ್ನು ತಿಳಿದುಕೊಳ್ಳಿಕ್ಕೆ ಹೆಂಗ್ ಚಾನ್ಸು? ಮ್ಯಾಕ್ಸಿಮಮ್ ಗುಣಗಳು 100 ಹೇಳಬಹುದು ಅಂತ ಇಟ್ಕೊಳ್ರಿ. 100 ಗುಣಗಳು ಅಥವಾ 500 ಗುಣ ಹೇಳಿದ್ರೆ ಅಂತ ಇಟ್ಕೊಳ್ರಿ. ಎಲ್ಲೂ ಹುಡುಕ್ಯಾಡಿಸು ಮತ್ತೊಂದ್ ಮಾಡಿ ಮುಗಿದೊಂದ್ ಮಾಡಿ ಇಲ್ಲ, ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಒಂದು ಒಗದಿನ ಅಷ್ಟ ನಾನು ಏನು ಅಂದ್ರೆ ಅಷ್ಟು ಗುಣಗಳು ಇಲ್ಲ. ಮ್ಯಾಕ್ಸಿಮಮ್ ಒಂದು 100 ಗುಣ ಹೇಳಿರಿ ಅಂತ ಇಟ್ಕೊಳ್ರಿ. ಅನಂತ ಅಂತ ಎಲ್ಲಿಂದ ತರ್ತೀರಿ? ಇರೋ ಅವೇ ಗುಣಗಳು ಹೊಳ್ಳಿ ಬರ್ಬೇಕಾವ ಗುಣಗಳು. ಅದಕ್ಕೆ ಹೆಂಗ್ ಮಾಡೋದು ಅಂದ್ರೆ ಇಷ್ಟ ವ್ಯವಸ್ಥಾ. ಇದನ್ನು ಒಂದು ರೀತಿಯಿಂದ ತಿಳ್ಕೊಳ್ಬಹುದು ಅಂತ ಒಬ್ಬ ಹಿರಿಯ ವಿದ್ವಾಂಸರು ನಮಗೆ ತಿಳಿಸ್ತಾರೆ. ಏನಂತ? ನಾವೆಷ್ಟು ಜನ ಇದ್ದೀವಿ ಜೀವರಾಶಿಗಳು ಅಂದ್ರೆ ಅನಂತ. ಎಷ್ಟಿದ್ದೀವಿ? ಅನಂತ. ಬಹಳ ಸ್ವಾರಸ್ಯ ಏನು ಅಂದ್ರೆ ಕಾಲಾನಂತ್ಯಕ್ಕಿಂತೂ ಜೀವಾನಂತ್ಯ ಹೆಚ್ಚು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಕಾಲ ಏನು ಅನಂತ ಹೇಳ್ತೀವಿ, ಅದಕ್ಕಿಂತಲೂ ಅನಂತ ಪಟ್ಟು ಜೀವರಾಶಿಗಳಿದ್ದಾರಂತ. ಗೊತ್ತಾಯ್ತಾ? ಇರ್ಲಿ. ಅನಂತ ಅನ್ನುವುದು ಜೀವರಾಶಿಗಳದ್ದು. ಯಾವ ಅಂಶವನ್ನ ಇವತ್ತು ನಿಮ್ಮ ತಲೆಯಲ್ಲಿ ನಾನು ತುಂಬಲಿಕ್ಕೆ ಹೊರಟಿದ್ದೇನೆ? ಭಗವಂತನ ಅನಂತ ಗುಣಪೂರ್ಣತ್ವ ಎಂಬ ಅಂಶವನ್ನ ತುಂಬಲು ಹೊರಟಿದ್ದೇನೆ. ಇಷ್ಟು ದಿವಸ ನಾವು ಅದನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದೀವಿ ಅಂದ್ರೆ ಅನಂತ ಗುಣಪೂರ್ಣ ಅಷ್ಟೇ, ಏನಿಲ್ಲ ಮುಂದೆ. ಅನಂತ ಗುಣಪೂರ್ಣ. ಸ್ವಾಮಿ, ನಿಮ್ಮನ್ನ ಸ್ವಲ್ಪ ಗಟ್ಟಿಯಾಗಿ ಅಲ್ಲಾಡಿಸಿದರೆ ಮರದಿಂದ ಎಲೆಗಳು ಬಿದ್ದಂತೆ ಬೀಳೋದಿಲ್ವೇ? ಅದಕ್ಕೆ ಅನಂತ ಗುಣಪೂರ್ಣ ಅನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಜೀವಾನಂತದಿಂದ ತಿಳ್ಕೊಳ್ಳಿಕ್ ಬರ್ತದೆ. ಏನ್ ಜೀವಾನಂತ ತಿಳ್ಕೊಳ್ಳಿಕ್ ಬರ್ತದೆ ಅಂದ್ರೆ ಜೀವರಾಶಿಗಳು ಅನಂತ. ಜಗತ್ತಿನಲ್ಲಿ ಜನಸಂಖ್ಯೆ ಎಷ್ಟು ಬೆಳಕೋತ್ ಹೊರಟದ ನೋಡಿದ್ರೆ ಗೊತ್ತಾಗ್ತದೆ. 10 ಮಿಲಿಯನ್ ಆದ್ವಿ, ಈಗ 6 ಇದ್ವಿ, 10 ಆದ್ವಿ, ಈಗ ಎಷ್ಟೋ ಹೊರಟಿವಿ. ನಮ್ಮ ಭಾರತದಾಗ 145 ಕೋಟಿ ಆಗೋಗಿವಿ. ಈಗ ಉಳಿದು ಬಿಟ್ಬಿಡ್ರಿ, 145 ಕೋಟಿ ಭಾರತದಲ್ಲಿ ಇದ್ದವ್ರನ್ನ ತಗೊಳ್ರಿ, ಅಂತೂ 145 ಕೋಟಿ ಅಂತ ಉಳಿದು ಬಿಟ್ಬಿಟ್ರಿ. ಇಷ್ಟೂ ಜನರಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಅಂದ್ರೆ ಬಿಂಬನಾಗಿದ್ದಾನೆ. ಮೊದಲನೇದು ಒಂದು ಅಂಶ. ಬಿಂಬ ಹೌದು ಅಲ್ಲೋ? ಹಾಗಾದ್ರೆ 145 ಕೋಟಿ ಬಿಂಬ ಆಯ್ತು. ಮೊದಲನೇದು ಸಿಂಪಲ್ ಮ್ಯಾಟರ್, ಬಹಳ ಬೇಡ. 145 ಕೋಟಿ ಬಿಂಬ. ಅದು ಪ್ರತಿಯೊಬ್ಬರ ಆನಂದ, ಪ್ರತಿಯೊಬ್ಬರ ಜ್ಞಾನ ಒಂದೇ ಏನು? ಬೇರೆನೋ? ಬೇರೆ ಬೇರೆ. ಹಾಗಾದ್ರೆ ಪ್ರತಿಬಿಂಬದಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ ಆನಂದ ಗುಣಗಳು ಬೇರೆ ಬೇರೆ ಇರಬೇಕಾದ್ರೆ ತತ್ಪ್ರೇರಕವಾದ ಬಿಂಬದಲ್ಲೂ ಒಂದೊಂದು ಆನಂದ, ಒಂದೊಂದು ಜ್ಞಾನ, ಒಂದೊಂದು ರೂಪ, ಒಂದೊಂದು ರಸ ಇರಬೇಕಲ್ಲ. ಮತ್ತೆ ಇಲ್ಲೇ ಇದ್ರೆ ಬಿಂಬ ಪ್ರತಿಬಿಂಬ ಭಾವ ಹೆಂಗ್ ಕೂಡಿಸೋರು ನೀವು? ಏನ್ರಿ ಶ್ರೀನಿವಾಸ, ಹೆಂಗ್ ಕೂಡಿಸ್ತೀರಿ? ನಿಮಗ್ ಈಗ ಪಾಠ ಕೇಳಿದಾಗ ನಿಮಗೊಂದು ಆನಂದ ಆಗ್ತದ, ಪಾಠ ಹೇಳಿದಾಗ ನನಗೊಂದು ಆನಂದ. ಎರಡು ಆನಂದ ಒಂದ ಅಲ್ರಿ. ಆನಂದ ಅಂತ ಹೆಸರಿಟ್ಕೊಂಡ್ರು ಆನಂದಾಚಾರ. ಕೇಳ್ರಿ, ಇಲ್ಲಿ ಏನಾಗ್ತದ ಅಂದ್ರೆ ನೀವು ಮಾವಿನ ಹಣ್ಣು ತರ್ಲಿಕ್ಕೆ ಹೋಗಿರ್ತೀರಿ ಅಂಗಡಿ ಒಳಗ. ಮಾವಿನ ಹಣ್ಣು ತಗೊಂಡ್ರೆ ನಿಮಗೆ ಆನಂದ ಆಗ್ತದ, ಅವಂಗ ಮಾರಿದ್ರೆ ಆನಂದ ಆಗ್ತದೆ. ನೆನಪಿಟ್ಕೊಳ್ರಿ, ಅವಂಗ ಮಾರಿದಾಗ ಆಗೋ ಆನಂದ ಬ್ಯಾರೆ, ತಗೊಂಡಾಗ ನಿಮಗಾಗೋ ಆನಂದ ಬ್ಯಾರೆ. ಕಿರಾಣಿ ಅಂಗಡಿ ಇಟ್ಟಿರ್ತಾರ, ಅಕ್ಕಿ ಮಾರಿದಾಗ ಅವನಿಗೊಂದು ಆನಂದ ಆಗ್ತದ, ತಂದು ಅನ್ನ ಮಾಡ್ಕೊಂಡು ತಿಂದಾಗ ನಮಗೊಂದು ಆನಂದ ಆಗ್ತದೆ. ಎರಡು ಆನಂದ ಒಂದ ಅಲ್ರಿ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಒಂದೊಂದು ಆನಂದವನ್ನ ಕೊಡಬೇಕಾದ್ರೆ ಅಷ್ಟ ಆನಂದಗಳು ಅವನಲ್ಲಿ ಇರಬೇಕಲ್ಲ ದೇವರಲ್ಲಿ. ಹಾಗಾದ್ರೆ ಇದು ಆನಂದದ ಅನಂತತ್ವ. ಜ್ಞಾನ ಇಷ್ಟು ಮಂದಿಗೆ ಕೊಡಬೇಕಲ್ಲ, ಜ್ಞಾನಾನಂತ್ಯ.
ಅರ್ಥ ಆಯ್ತಾ? ಈಗ ಹೆಂಗ ಅನಂತ್ಯವನ್ನು ಹುಡುಕ್ತೀರಿ ಅಂತ ತಿಳ್ಕೊಂಡು, ರೂಪ ಅನಂತ್ಯ, ನಂದೊಂದು ರೂಪ ನಿಮ್ದೊಂದು ರೂಪ, ಆಕ್ಚುಲಿ ಇಬ್ರು ರೆಡ್ಡಿಶೇ ಇದ್ದೀವಿ, ಇಬ್ರು ಬ್ಲಾಕಿಶೇ ಇದ್ದೀವಿ, ಇಬ್ರು ವೈಟಿಶ್ ಏನೇ ಇರ್ಲಿ, ಆದ್ರೂ ಭೇದ ಅದ ಅಲ್ಲ ಮತ್ತೆ. ಸೊ ಈಗ ನಮಗೆ ಭಗವಂತ ಅನಂತ ಗುಣಪೂರ್ಣ ಅಂದ್ರೆ ಹ್ಯಾಂಗ ತಿಳಿಲಿಕ್ಕೆ ಒಂದು ಅವಕಾಶ ಆಯ್ತು ನಮ್ಗೆ. ಹೆಂಗ್ ಮಾಡ್ಬೇಕು ನಾವೀಗ? ಶ್ರೀನಿವಾಸ್ ದೇವರಿಂದ ತರಬಾರದು, ನಮ್ಮಿಂದ ತಗೊಂಡು ಹೋಗ್ಬೇಕು. ಜೀವರು ಅನಂತ, ಕಾಲಾನಂತ್ಯಕ್ಕಿಂತ ಹೆಚ್ಚಿನ ಅನಂತ ಯಾರದು? ಜೀವಾನಂತ್ಯ. ಈ ಜೀವರು ಅನಂತ ಇದ್ದಾಗ ಪ್ರತಿಯೊಬ್ಬರಲ್ಲಿ ಇರುವಂತಹ ಬಿಂಬ ಅನಂತ. ಆ ಬಿಂಬ ಅನಂತ ಆದ್ಮೇಲೆ ಆ ಅನಂತನಾದ ಬಿಂಬ, ಅನಂತವಾದ ಪ್ರತಿಬಿಂಬರಲ್ಲಿನ ಆನಂದ, ಜ್ಞಾನ, ರೂಪ, ಔದಾರ್ಯ, ಬಲ, ದಯಾ, ಕರುಣೆ, ಪ್ರೇಮ, ಪ್ರೀತಿ, ಮೋಹ ಎಲ್ಲ ಪ್ರತ್ಯೇಕ 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 ಆದ್ದರಿಂದ ಅನಂತ ಅನಂತ ಅನಂತ. ಈ ರೀತಿಯಾಗಿ ಅನಂತ ಗುಣಪೂರ್ಣತ್ವಾತ್ ಅನ್ನುವಂತಹ ವಾಕ್ಯವನ್ನು ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹಿರಿಯ ವಿದ್ವಾಂಸರೊಬ್ಬರು ಸೂಚ್ಯವಾಗಿ ತಿಳಿಸಿದ್ದನ್ನು ನಾನು ವಿಸ್ತಾರವಾಗಿ ನಿಮಗೆ ತಿಳಿಸಿದ್ದೇನೆ. ಮುಂದ ಅನಂತ ಗುಣಪೂರ್ಣತ್ವಾತ್ ಹಿಂಗಾದದ್ದಕ್ಕ ಅಗಮ್ಯಾಯ ಸುರೈರಪಿ, ದೇವತೆಗಳಿಗೂ ಕೂಡ ಅಗಮ್ಯ ಆಗ್ಬಿಟ್ಟವ. ಹೆಂಗಂತ ಅವ್ರ ತಲೆ ಹಾಕೋಬೇಕು? ಹಿಂಗ ಅನಂತ ಗುಣ ಆಗ್ಬಿಟ್ರೆ ಹೆಂಗ್ ತಲೆ ಹಾಕೋಬೇಕು ಅವರೆಲ್ಲ? ಅದರದ್ದೇ ವಿಸ್ತಾರ ಈ ಸ್ಥಳವಕಾರ ಉಪನಿಷತ್ತು. ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ದೇವಾನಾಂ ದೇವತೆಗಳಿಗೆ, ಸರ್ವ ಇಷ್ಟದಾತ್ರೆ ಎಲ್ಲಕ್ಕಿಂತಲೂ, ಸರ್ವೇಭ್ಯ ಇಷ್ಟ ಎಲ್ಲಕ್ಕಿಂತಲೂ ಇಷ್ಟವಾದದ್ದು ಯಾವುದೋ ಅದನ್ನ ಕೊಡ್ತಾನೆ ಪರಮಾತ್ಮ. ಇದೊಂದು ಲೈನ್ ಪ್ಲೀಸ್, ಇದೊಂದು ಲೈನ್ ಹಾಕೊಳ್ರಿ. ಅಂದ್ರ ದೇವತೆಗಳಿಗೆ ಎಲ್ಲಕ್ಕಿಂತಲೂ ಇಷ್ಟವಾದದ್ದನ್ನ ನೀಡುತ್ತಾನೆ ಅಂತ ಬರ್ಕೊಳ್ರಿ. ವಾದರಾಜ ಸ್ವಾಮಿಗಳು ತಮ್ಮ ಪ್ರಕಾಶಿಕ ಎಂಬ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಈ ಉಪನಿಷತ್ತಿನ ಅಧ್ಯಯನ ಮಾಡಿದ ಮೇಲೆ ಉತ್ತರ ಭಾಗದಲ್ಲಿ ನಮಗೊಂದು ಆಖ್ಯಾಯಿಕ ಸ್ವಾರಸ್ಯ ಏನಂದ್ರೆ ಇದ್ರೊಳಗೊಂದು ಕಥೆ ಬರ್ತದ್ರಿ. ಈ ಉಪನಿಷತ್ನೊಳಗೆ ಬೇರೆ ಉಪನಿಷತ್ನಾಗ ಇಂದ್ರ ನಾವು ಈಶಾವಾಸ್ಯದಲ್ಲಿ ಕಥೆ ಬಂದಿಲ್ಲ, ಇದ್ರೊಳಗೊಂದು ಕಥೆ ಬರ್ತದೆ. ಆ ಕಥೆಯನ್ನ ಪೂರ್ವೋತ್ತರ ವಿಮರ್ಶೆ ಮಾಡಿ ಒಟ್ಟಾರೆ ನಿಷ್ಕರ್ಷ ತೆಗೆದಾಗ ನಮಗೆ ಸಿಗೋದೇನು ಅಂದ್ರೆ, ದೇವತೆಗಳಿಗೆ ಪ್ರಿಯವಾದದ್ದು ಜ್ಞಾನ, ಅದನ್ನ ನೀಡ್ತಾನೆ. ಈಗ ಏನ್ ಬರ್ದಿದ್ದೀವಿ ನಾವು? ದೇವತೆಗಳಿಗೆ ಎಲ್ಲಕ್ಕಿಂತ ಇಷ್ಟವಾದದ್ದನ್ನ ಪರಮಾತ್ಮ ನೀಡ್ತಾನಂತ ಬರ್ದೀವಿ. ಆ ಎಲ್ಲಕ್ಕಿಂತ ಇಷ್ಟವಾದ ಅನ್ನೋದು ಕೆಳಗೆ ಅಂಡರ್ಲೈನ್ ಮಾಡ್ಕೊಂಡು ಒಂದು ಆರೋ ಮಾರ್ಕ್ ಹಾಕೊಂಡು ಜ್ಞಾನವನ್ನು ಅಂತ ಇಟ್ಕೊಳ್ರಿ. ಅದು ಹೆಂಗ, ಅದು ಏನ್ ಲಾಭ ಆಗ್ತದ ಜ್ಞಾನ ಅಂತನ್ನುವುದನ್ನ ಉಪನಿಷತ್ನಲ್ಲೇ ಓದಬೇಕು, ಶ್ರೀಮದಾಚಾರ್ಯರೇ ಹೇಳಬೇಕು. ನೆನಪಿಟ್ಕೊಳ್ರಿ, ನಾವು ಪಡೆಯುವ ಜ್ಞಾನ ನಮ್ಮ ಯೋಗ್ಯತೆಯನ್ನ ನಿರ್ಧರಿಸುತ್ತದೆ, ತಾರತಮ್ಯವನ್ನ ನಿರ್ಧರಿಸುತ್ತದೆ. ಬಹಳ ಅದ್ಭುತ, ಬಹಳ ಅದ್ಭುತ. ನೀವೇನ್ ಜ್ಞಾನ ಪಡ್ಕೊಳ್ತೀರಿ ನೋಡ್ರಿ ಶ್ರೀನಿವಾಸ್ ಆನಂದ್ ಅವ್ರು, ನೀವೇನ್ ಜ್ಞಾನ ಮಾಡ್ಕೊಳ್ತೀರಲ್ಲ ಪ್ರಭಾಕರ್, ಇದರಿಂದ ನಿಮ್ಮ ಯೋಗ್ಯತೆ ತಾರತಮ್ಯ ಏನು ಅಂತ ಅರ್ಥ ಆಗ್ತದೆ. ಶ್ರೀಮದಾಚಾರ್ಯ ಅಂತಾರೆ, ತಾರತಮ್ಯ ನಿರ್ಧಾರ ಮಾಡಲು ಮಾನದಂಡ ಏನು ಅಂದ್ರೆ ಅವರಲ್ಲಿರುವ ಜ್ಞಾನವೇ ಮಾನದಂಡ ಅಂತ ಬರೀತಾರೆ. ಬ್ರಹ್ಮದೇವರಿಗಿಂತ ರುದ್ರದೇವರು ಸಣ್ಣವರು, ಯಾಕೆ? ಜ್ಞಾನವೇ ಮಾನದಂಡ, ಜ್ಞಾನವೇ ಮಾನದಂಡ. ಅದನ್ನು ಈ ಉಪನಿಷತ್ನಲ್ಲಿ ಬಹಳ ವಿಸ್ತಾರವಾಗಿ ಹೇಳವರಿದ್ದಾರೆ. ಅದರಿಂದ ಅನಂತ ಗುಣಪೂರ್ಣತ್ವಾತ್, ಅನಂತ ಗುಣಪೂರ್ಣನಾಗಿದ್ದಾನೆ ಪರಮಾತ್ಮ. ಅಷ್ಟು ಗುಣಗಳಿದ್ದದ್ದರಿಂದ ಸುರೈರಪಿ ಅಗಮ್ಯಾಯ, ದೇವತೆಗಳಿಂದಲೂ ಅಗಮ್ಯನಾಗಿ ಬಿಟ್ಟಿದ್ದಾನೆ. ದೇವಾನಾಂ ಸರ್ವೇಷ್ಟದಾತ್ರೆ, ದೇವತೆಗಳಿಗೆ ಎಲ್ಲಕ್ಕಿಂತಲೂ ಇಷ್ಟವಾದ ಜ್ಞಾನವನ್ನು ಪ್ರದಾನ ಮಾಡ್ತಾನೆ. ಜ್ಞಾನಪ್ರದಾಯ ವಿಭುಧ ಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜ್ಞಾನಪ್ರದಾಯ ವಿಭುಧ ಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಎಂಥ ಅದ್ಭುತ, ಎಂಥ ಅದ್ಭುತ ಮಾತಿದೆಲ್ಲ. ಮುಂದೆ ಹೋಗೋಣ ಬರ್ರಿ. ಏನಂತಾರೆ? ನಮೋ ನಾರಾಯಣಾಯ ತೇ ನಾರಾಯಣಾಯ ನಮಃ, ಆ ನಾರಾಯಣನಿಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡಿದ್ರು. ಸರಿ, ಈಗ ನಿಮ್ ಪುಸ್ತಕದಲ್ಲಿ ಮಂಗಳಾಚರಣ ಮುಗಿದು ಕೂಡಲೇ ಏನಿದೆ ಅಂದ್ರೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಉಪನಿಷತ್ತು ಪ್ರಾರಂಭ ಆಗ್ತದೆ. ಹೌದೋ ಅಲ್ವೋ? ಆಮೇಲೆ ಉಪನಿಷತ್ ಪ್ರಾರಂಭ ಆಗ್ತದೆ. ಅದಕ್ಕೆ ನಾವು ಉಪನಿಷತ್ ಹೇಳಂಗಿಲ್ಲ, ಮುಂದಿನ ಪುಟದಾಗ ಭಾಷ್ಯದ ಅದನ್ನ ತಗೊಂಡು ಬಂದು ಆಮೇಲೆ ಉಪನಿಷತ್ತಿಗೆ ಬರ್ತೀನಿ. ಆದ್ದರಿಂದ ನೀವು ಮುಂದಿನ ಪೇಜ್ ತಿರುಗಿಸಿ ಭಾಷ್ಯಕ್ಕೆ ಬರ್ರಿ. ಏನ್ ಭಾಷ್ಯ ಅದ? ವೈಜಯಂತೆ ಸಮಾಸೀನಂ ಬಂತಿಲ್ಲೋ, ಅದಲ್ಲೇ ಹಾಕ್ಯಾರ, ಚಲೋ ಆಯ್ತು. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ವಿವಿಧುಷಸ್ತತ್ವಂ ಪರ್ಯಪೃಚ್ಛತ್ ಸದಾಶಿವ. ಸಿಕ್ಕಿದೆಯಾ? ಅಗಮ್ಯ ಅಂದ್ರೆ ತಿಳಿಯಲಾಗುವುದಿಲ್ಲ.
ಏನಾಗೋದಿಲ್ಲ, ತಿಳಿಲಿಕ್ಕಾಗೋದಿಲ್ಲ ಅಗಮ್ಯ ಅನ್ನೋ ಶಬ್ದಕ್ಕ. ಸರಿ ಬರ್ಕೊಂಡ್ರೇನಪ್ಪ? ಸಾರಿ, ಸಿಕ್ತಾ ಪುಸ್ತಕದಲ್ಲಿ ಸಿಕ್ತಾ? ಸರಿ ಸರಿ. ಒಂದ್ ಸ್ವಲ್ಪ ಇದರ ಬಗ್ಗೆ ವಿವರಣೆ. ಉಪನಿಷತ್ತು ಹೆಂಗ್ ಬಂತು, ಸಂಪ್ರದಾಯ ಏನು, ಗುರುಗಳು ಯಾರು, ಶಿಷ್ಯರು ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ. ಅದಕ್ಕ ಈ ಉಪನಿಷತ್ತಿನ ಋಷಿಗಳು ಚತುರ್ಮುಖ ಹಾಗೂ ಶಿವ. ಚತುರ್ಮುಖ ಪಂಚಮುಖರೇ ಇದಕ್ಕೆ ಋಷಿಗಳು. ನೋಟ್ ಮಾಡ್ಕೊಳ್ರಿ. ಅಪ್ಪ 4 ಮುಖ, ಮಗ ಪಂಚಮುಖ, ಅವ್ರ ಮಗ ಷಣ್ಮುಖ. ಚತುರ್ಮುಖ ಪಂಚಮುಖ ಷಣ್ಮುಖ, ಬಹಳ ವಿಚಿತ್ರದ. ಅವ ಪರಮಾತ್ಮ, ಅವ ದಶಮುಖ, ಅವ ಸಹಸ್ರ ಮುಖ, ಅವ ಅನಂತ ಮುಖ. ಪಂಚಮುಖದ ರುದ್ರದೇವರು ಹಾಗೂ ಚತುರ್ಮುಖದ ಬ್ರಹ್ಮದೇವರೇ ಈ ಉಪನಿಷತ್ತಿಗೆ ಋಷಿಗಳು. ದೇವತಾ ಪರಮಾತ್ಮ ಆಸ್ ಇಟ್ ಈಸ್, ಭಗವಂತನೇ ಇದಕ್ಕೆ ದೇವತಾ. ಛಂದಸ್ಸು ಅನುಷ್ಠುಪ್ ತ್ರಿಷ್ಟುಪ್ ಮೊದಲಾದ ಛಂದಸ್ಸುಗಳು. ಅಕ್ಷರವನ್ನು ಎಣಿಸಿಕೊಂಡು ನೋಡಿಕೊಳ್ಳ್ರಿ. ಈ ಉಪನಿಷತ್ತು ಹೇಳಿಕೆಯ ರೂಪದಲ್ಲಿ ಇಲ್ಲ. ಈ ಉಪನಿಷತ್ತು ಯಾವ ರೂಪದಲ್ಲಿ ಇಲ್ಲ? ಹೇಳಿಕೆಯ ರೂಪದಲ್ಲಿ ಇಲ್ಲ. ಉದ್ದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಂಗ. ಈಗ ಈಶಾವಾಸ್ಯ ಓದ್ಬಿಟ್ವಿ, ಉದ್ದಕ್ಕೆ ಹೇಳ್ಕೋತ ಹೋಗ್ಬಿಟ್ಟಿದ್ದ ಸ್ವಯಂಭೂಮನು ಏನ್ ಮಾಡಿದ್ರು, ಉದ್ದಕ್ಕೆ ಹೇಳ್ಕೋತ ಹೋಗ್ಬಿಟ್ಟಿದ್ರು. ಆನಂದ್ ಅವರು ಸ್ವಯಂಭೂಮನುವಿನ ಬಗ್ಗೆ ಕೇಳಿದ್ರಿ, ಸ್ವಲ್ಪ ಹೇಳೋದು ಲೇಟ್ ಆಯ್ತು, ಬಟ್ ಲೇಟ್ ಆದ್ರೂ ಗುಡ್. ಬೆಸ್ಟ್. ಏನಂದ್ರೆ ಸ್ವಯಂಭುವ ಮನು ಎಷ್ಟು ಎತ್ತರದ ದೇವತೆ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತ ಅಂದ್ರೆ ಮಾತು ಹೇಳ್ತೀನಿ. 10ನೇ ಕಕ್ಷೆಯಲ್ಲಿ ಬರ್ತಾರೆ ಇವರು. ಎಲ್ಲಿ ಬರ್ತಾರೆ? 10ನೇ ಕಕ್ಷೆಯಲ್ಲಿ. ಸುಮ್ಮನೆ ಒಂದು ಎಕ್ಸಾಂಪಲ್. ಯಮದೇವರಿಗಿಂತಲೂ ಉತ್ತಮರಾದವರು ಸ್ವಯಂಭೂಮನು. ಇಷ್ಟ ತಿಳ್ಕೊಂಡ್ಬಿಡ್ರಿ, ಉಳಿದು ಬಿಟ್ಬಿಡ್ರಿ. ಸೂರ್ಯ ಚಂದ್ರರಿಗಿಂತಲೂ ಉತ್ತಮರಾದವರು ಸ್ವಯಂಭೂಮನು. ಶ್ರೀನಿವಾಸ್, ಸ್ವಯಂಭೂಮನು ಅಂದಾಗ ನಮಗೆ ಕೇವಲ ರಾಜ ಅಂತ ತಲೆಯಲ್ಲಿರ್ತದೆ. ತಲೆಯಾಗಿರ್ತದೆ ಒಬ್ಬ ರಾಜ, ಅವಂಗ ದೇವಹೂತಿ, ಆಕೋತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದ ಅಂತ ಒಂದು 5 ಮಂದಿ, ಅವ್ರದ ಕಥೆ ಆಗೋದು ಭಾಗವತ ತುಂಬ ಅಂತ ಹಿಂಗ್ ತಲೆಯಾಗಿರ್ತದೆ ನಮಗೆ. ಯಾಕೆ ಹೇಳಿದೆ ಅಂದ್ರೆ, ಸ್ವಯಂಭೂಮನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕಂಡಿರುವ ಎಲ್ಲಾ ಭಗವಂತನ ಗುಣಗಳು, ವಿಚಾರಗಳು 10ನೇ ಕಕ್ಷೆಯಲ್ಲಿ ಬರುವಂತಹ ದೇವತೆಗೆ ಇಷ್ಟು ಎತ್ತರದ ಜ್ಞಾನ ಇದ್ರೆ 9, 8, 5, 6 ಮ್ಯಾಲ ಹೋದಂಗ ಮಧ್ವಾಚಾರ್ಯರಿಗೆ ಬಂದಾಗ, ವಾಯುದೇವರಿಗೆ ಬಂದಾಗ ನಾವು ಅಗಾಧವಾಗಿ ಕೂತ್ ಬಿಡ್ತೇವೆ, ಆಶ್ಚರ್ಯ ಪಡ್ತೇವೆ. ಅದಕ್ಕೆ ಅಗ್ನಿಗಿಂತಲೂ ಉತ್ತಮ ಸ್ವಯಂಭೂಮನು, ವರುಣನಿಗಿಂತಲೂ ಉತ್ತಮ ಸ್ವಯಂಭೂಮನು, ಸೂರ್ಯ ಚಂದ್ರ ಯಮನಿಗಿಂತಲೂ ಉತ್ತಮ ಸ್ವಯಂಭೂಮನು. ಅಂದರೆ ಶಚೀದೇವಿಯರಿದ್ದಾರಲ್ಲ, ಇಂದ್ರದೇವರ ಹೆಂಡತಿ, ರತಿದೇವಿ ಇದ್ದಾರಲ್ಲ, ಕಾಮನ ಹೆಂಡತಿ, ಅವರ ಜೊತೆಗೆ ಸಾಲಿನಲ್ಲಿ ಕೂಡುವಂತಹ ಯೋಗ್ಯತೆ ಇದ್ದವರು ಸ್ವಯಂಭೂಮನುಗಳು. ಬೃಹಸ್ಪತ್ಯಾಚಾರ್ಯ ಇದ್ದಾರಲ್ಲ, ಅವ್ರ ಜೊತೆ ಕೂಡ್ತಾರವ್ರು. ಕಾಮನ ಪುತ್ರ ಅನಿರುದ್ಧ ಇದ್ದಾನಲ್ಲ, ಅವ್ರ ಜೊತೆ ಕೂಡ್ತಾರವ್ರು. ರತಿ, ಶಚಿ, ಕಾಮಪುತ್ರ ಅನಿರುದ್ಧ, ಬೃಹಸ್ಪತಿಗಳು, ಸ್ವಯಂಭೂಮನುಗಳು. ಇವರು 10ನೇ ಕಕ್ಷೆಯಲ್ಲಿ ಬರುವಂಥವರು, ಅಷ್ಟು ದೊಡ್ಡ ಯೋಗ್ಯತೆ ಇದ್ದವರು. ಅದರ ಮೇಲೆ ಅಹಂಕಾರಿಕ ಪ್ರಾಣ 9ನೇ ಕಕ್ಷ, ಅದರ ಮೇಲೆ 8ನೇ ಕಕ್ಷ ಇಂದ್ರಕಾಮರು. ಇಂದ್ರಕಾಮರಾದ ಕೂಡ್ಲೆ ಅಹಂಕಾರಿಕ ಪ್ರಾಣದೇವರು, ಅಹಂಕಾರಿಕ ಪ್ರಾಣ, ಅದು ಮುಗಿದ ಕೂಡ್ಲೇನೆ ಸ್ವಯಂಭೂಮನು. ಎಷ್ಟು ಹತ್ತಿರದಲ್ಲಿ ಇದ್ದಾರೆ ಅಂತ ನಾವು ಊಹಾ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇಂದ್ರದೇವರಿಂದ 1 ಮೆಟ್ಟಲು ಕೆಳಗಿಳಿದು 2ನೇ ಮೆಟ್ಟಲಿಗೇನೆ ಸ್ವಯಂಭೂಮನುಗಳು ಕೂತಿದ್ದಾರೆ. ಶ್ರೀನಿವಾಸ್, ಅಷ್ಟು ಎತ್ತರದ ದೇವ. ಸರಿ ಆಯ್ತಾ? ಓಕೆ, ರೈಟ್. ಈಗ ಈ ಉಪನಿಷತ್ತಿನಲ್ಲಿ ಬೇರೆ ವ್ಯಾಖ್ಯಾನಕಾರರು ಏನ್ ಮಾಡಿದ್ದಾರೆ ಅಂದ್ರೆ, ಗುರು ಶಿಷ್ಯರಿಬ್ಬರು ಸಂವಾದದ ಮೂಲಕವಾಗಿ ಈ ಉಪನಿಷತ್ತು ಬಂದಿದೆ ಅಂತ ಬರೆದು ಬಿಟ್ಟಾರೆ. ಅವರಿಗೆ ಯಾವ ಗುರು ಯಾವ ಶಿಷ್ಯ ಅಂತ ಗೊತ್ತಾಗಿಲ್ರಿ. ಒಟ್ಟೇನ್ ಮಾಡ್ಬಿಟ್ಟಾರೆ, ಉಪನಿಷತ್ ನೋಡಿದ್ರೆ ಒಬ್ಬ ಯಾವನೋ ಶಿಷ್ಯ ಪ್ರಶ್ನೆ ಕೇಳಿಗತ್ತಾನೆ, ಗುರು ಯಾವನೋ ಉತ್ತರ ಕೊಡ್ಲಿಗತ್ತಾನ ಅಂತ ಇಷ್ಟು ಬರೆದು ಬಿಟ್ಟಾರ. ಹೆಂಗದ ಅಂದ್ರೆ ಪ್ರಶ್ನೆ ಮೊದಲನೇ ಮಂತ್ರ ಹೆಂಗದ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ. ಗುರುಗಳೇ, ಯಾರು ನನ್ನ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವರು ಅಂತ ಪ್ರಶ್ನೆ ಕೇಳಿದಂತೆ ಇದೆ. ನನ್ನ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವರು ಯಾರು ಅಂತ ಇದೆ. ಗುರುಗಳು ಮುಂದೆ ಎಷ್ಟು ಉತ್ತರ ಕೊಡ್ತಾರೆ? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಅಂತ ಮುಂದೆ ಉತ್ತರ ಕೊಡ್ತಾರೆ. ಓ, ಗುರು ಶಿಷ್ಯರ ಸಂವಾದದಲ್ಲಿ ಮಾತುಕತೆಗಳಲ್ಲಿ ನಡೆದಿದೆಯಲ್ಲ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಹಂಗ ಅಬದ್ಧ ಹೇಳ್ಬೇಡ್ರಿ, ಅಂದ್ರೆ ಅರ್ಧಂಬರ್ಧ ಹೇಳ್ಬೇಡ್ರಿ, ಪೂರ್ಣ ಹೇಳ್ರಿ. ಹೌದು, ಗುರು ಶಿಷ್ಯರು ಹೌದು, ಪೂರ್ಣ ಹೇಳ್ರಿ. ಯಾರವರು ಅಂದ್ರೆ ಭಾಷ್ಯ ನೋಡ್ರಿ.
ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ವಿವಿಧಿಷುಸ್ತತ್ವಂ ಪರ್ಯಪೃಚ್ಛತ್ ಸದಾ ಶಿವ. ಎಷ್ಟು ಚಂದ ಮಾತು ನಮ್ಮ ಆಚಾರದು ಅಂದ್ರೆ, ಇದು ನೋಡ್ರಿ, ವೈಜಯಂತ ಅಂತ ಒಂದು ಸ್ಥಳ, ವೈಜಯಂತ ಅಂತ ಒಂದು ಸ್ಥಳ, ಇದು ಎಲ್ಲದ ಅಂತಂದ್ರೆ ವಾದರಾಜ ಸ್ವಾಮಿಗಳು ಬಹಳ ಚಂದ ಬರ್ದಾರ್ರಿ. ವೈಜಯಂತ ಅಂತ ಅನ್ನೋದು ಬ್ರಹ್ಮದೇವರ ಮನೆ ಅಂತ ಬರ್ದಿದ್ದಾರೆ. ಏನ್ ಬರ್ದಾರ? ವೈಜಯಂತ ಅನ್ನೋದು ಬ್ರಹ್ಮದೇವರ ಮನೆ. ಸತ್ಯಲೋಕ ಅಂತ ಒಂದದ, ಸತ್ಯಲೋಕ ಅಂತ ಬ್ರಹ್ಮದೇವರ ಮನಿ ಒಂದದ, ವೈಜಯಂತ ಅಂತ ಮತ್ತೊಂದದ ಬ್ರಹ್ಮದೇವರ ಮನಿ. ನೆನ್ಪಿಟ್ಕೊಳ್ರಿ. ಅಂದ್ರೆ ಸತ್ಯಲೋಕ ಮನಿ ಅಲ್ಲ, ಲೋಕಕ್ಕೆ ಸತ್ಯಲೋಕ ಅಂತ ಕರಿತೀವಿ ಅಂತ ಇಟ್ಕೊಳ್ರಿ. ಸತ್ಯಲೋಕ ಅಂಬೋದು ಮನಿ ಹೆಸರು ಇರಬಹುದು, ಮನಿ ಹೆಸರು ಇಲ್ಲ, ಲೋಕದ ಹೆಸರು. ಆದ್ರೆ ನಮ್ಮ ಬುದ್ಧಿಗೆ ತಿಳುವಳಿಕೆಗೆ ಇರ್ಲಿಕ್ಕೆ ನಾವೇನ್ ಮಾಡಿರ್ತೀವಿ ಅಂದ್ರೆ ಸತ್ಯಲೋಕದಲ್ಲಿ ಒಂದು ಮನಿ ಅದ, ಸರಿನಾ? ಸತ್ಯಲೋಕದಲ್ಲಿ ವೈಜಯಂತ ಅಂತ ಮತ್ತೊಂದು ಮನೆ ಅದ. ಎಲ್ಲದ ಅಂದ್ರೆ ವಾದರಾಜ ಸ್ವಾಮಿಗಳಂತಾರ, ಮೇರು ಪರ್ವತದಲ್ಲಿ ಬಹು ಯೋಜನವಾನ್ ಮೇರು ಶೃಂಗ ವಿಶೇಷ ಒಂದು ಕೋಡು. ಮೇರು ಪರ್ವತ ಹೆಂಗದ? ಮೊದಲನೇದು ಫಸ್ಟ್ ಆಫ್ ಆಲ್ ಹಿಂಗಿಲ್ಲ, ಟ್ರ್ಯಾಂಗಲ್ ಇಲ್ಲ, ಉಲ್ಟಾ ಟ್ರ್ಯಾಂಗಲ್. ಆ ಉಲ್ಟಾ ಟ್ರ್ಯಾಂಗಲ್ ಇದ್ದಾಗ ಅದರ ಮೇಲೆ ಒಂದು ದೊಡ್ಡದು ಒಂದು ಕೋಡುಗಲ್, ಬಹು ಯೋಜನ ಎಷ್ಟು ಅಂತ ಹೇಳ್ಯಾರೆ ವಾದರಾಜ ಸ್ವಾಮಿ, ಹಂಗ ಬರ್ದಾರ. ಅದರ ಮೇಲೆ ತತ್ರಾಪೇಕಂ ಬ್ರಹ್ಮಣೋ ಮಂದಿರಮಸ್ತಿ, ಅಲ್ಲೊಂದು ಬ್ರಹ್ಮದೇವರ ಮನೆ ಇದೆ. ಆ ಬ್ರಹ್ಮದೇವರ ಮನೆಗೆ ವೈಜಯಂತ ಎಂದು ಹೆಸರು. ಇದನ್ನ ವೇದೇಶ್ ತೀರ್ಥರು ಏನ್ ಮಾಡ್ರಿ ಗೊತ್ತೇನು? ಸ್ವಲ್ಪ ಚಂದ ಮಾಡ್ಯಾರ ಒಂಚೂರು. ಮೇರು ಪರ್ವತನ ಮೊದ್ಲು ಎತ್ತರದ ಮ್ಯಾಲದ, ಅದ್ರ ಮ್ಯಾಲೊಂದು ಕೋಡ್ಗಲ್ಲು, ಅದ್ರ ಮ್ಯಾಲೊಂದು ಮನಿ ಅಂತಂದ್ರೆ ಹೆಂಗ ಆಗ್ಬಿಟ್ಟದಂದ್ರ ವೈಜಯಂತ ಅಂದ್ರ ಅಂತರಿಕ್ಷದಲ್ಲಿ ಇರುವ ಚತುರ್ಮುಖನ ಮನೆ ಅಂತ ಬರ್ತಿದ್ದಾರೆ ವೇದೇಶ್ ತೀರ್ಥರು. ಅಲ್ರಿ, ಮತ್ತೆ ಇವರು ಮೇರು ಪರ್ವತದ ಮೇಲೆ ಅಂತಾರ, ಅವ್ರ ಅಂತರಿಕ್ಷದಾಗ ಅಂತಾರಂದ್ರೆ ಆ ಪರ್ವತ ಎಷ್ಟ ಆಗ್ಬಿಟ್ಟದ ಅಂದ್ರೆ ಅಂತರಿಕ್ಷಕ್ಕೆ ಹೋದಷ್ಟು ಆಗ್ಬಿಟ್ಟದ. ಮ್ಯಾಲೆ ಎತ್ತರಕ್ಕೆ ಹೋಗಿ ಅಷ್ಟ ಮ್ಯಾಲೆ ನಿಂತು ಬಿಟ್ಟದ್ರಿ ಅದು. ನಾವೆಲ್ಲ ಈ ವಿಮಾನ ಹಾರೋ ಕಾಲಕ್ಕೆ ಮೋಡದ ಮೇಲೆ ಹೋಗ್ಬಿಟ್ಟಿರ್ತೀವಲ್ಲ, ಹಂಗ ಅಂತರಿಕ್ಷ ಹಂಗ ಅಷ್ಟ ಮೇಲೆ ಹೋಗ್ಬಿಟ್ಟದ. ನನಗ ಸುಮ್ನೆ ನಿಮ್ಗೆಲ್ಲ ಗೊತ್ತಿರ್ತದೆ, ನಾನು ಸುಮ್ನೆ ಆಶ್ಚರ್ಯ ಬಹಳ ಸರ್ತಿ ನೋಡಿದೆ ಈ ಮಧ್ಯದಲ್ಲಿ. ಭಾರತದಲ್ಲೇ ಒಂದು ಇಂಥ ಭೂಭಾಗ ಅದ ಅಲ್ಲ, ಮೋಡದ ಮ್ಯಾಲ ಹೋಗ್ಬಿಟ್ಟದ್ರಿ ಅದು ಊರು ಮೋಡದ ಮ್ಯಾಲ ಅದರಿ. ಅವ್ರು ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರೆ ದೇವ್ರಿಗೆ ಗೊತ್ತು ನಮ್ಗೆ. ಯಾಕಂದ್ರೆ ಮೋಡದಿರ ಮಳಿ ಬರೋದು ಡೈರೆಕ್ಟ್, ಅಕ್ಷರಶಃ ಲಿಟರಲಿ ಅವ್ರ ಊರುಗಳು ಮೋಡದ ಮೇಲೆ ಬರಿ. ಅಂದ್ರೆ ಅವರು ಅವ್ರ ಮನಿ ಮುಂದೆ ಮೋಡೆಲ್ಲ ಅಡ್ಡಾಡ್ತಿರ್ತಾರೆ, ಅದೇನ್ ತಲೆಕೆ ಹೋಗಲ್ಲ, ಬಾಧೆ ಹೋಗಲ್ಲ. ಅವ್ರ ಊರಿನ ಕೆಳಗೆ ಮೋಡವ. ಇದು ಇವತ್ತು ನಾವು ಅಂದ್ರೆ ಭಾರತದಲ್ಲೇ ಇಂಥದ್ದದ ಅಂದ್ರೆ ಇನ್ನ ಮೇರು ಪರ್ವತ ಮ್ಯಾಲೆ ನಾವೇನ್ ಹೇಳ್ಬೇಕು ಹೇಳೋಣಂತ. ಆದ್ರಿಂದ ವೈಜಯಂತ ಅಂತನ್ನುವಂತಹ ಒಂದು ಬ್ರಹ್ಮದೇವರ ಮನೆ ಇದೆ. ಅದು ಮೇರು ಪರ್ವತದ ಮೇಲ್ಭಾಗದಲ್ಲಿ ಇದ್ದದ್ರಿಂದ ಹೆಂಗದ ಅಂದ್ರೆ ಅಂತರಿಕ್ಷದಾಗದ ಏನು ಅಂತ ಅನಿಸ್ಬಿಡ್ತದಂತ. ಅದಕ್ಕೆ ಸತ್ಯಲೋಕದಲ್ಲಿ ಒಂದು ಮನೆ, ಅಂತರಿಕ್ಷದಲ್ಲಿ ಒಂದು ಮನೆ, ಅರ್ಥಾತ್ ಮೇರು ಪರ್ವತದ ದೊಡ್ಡ ಯೋಜನೆ ಅಟ್ಟಾಗಲವಾದ ಒಂದು ಕೋಡುಗಲ್ಲಿನ ಮೇಲೆ, ಶಿಖರದ ಮೇಲೆ ಬ್ರಹ್ಮದೇವರ ಮನೆ. ಅದಕ್ಕೆ ವೈಜಯಂತ ಅಂತ ಹೆಸರು. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ, ಏಕಾಂತದಲ್ಲಿ ಇದ್ದಾಗ ಚತುರಾನನಂ, ಚತುರ ಆನನ. ಚತುರ ಅಂದ್ರೆ ನಾಲ್ಕು ಅಂತ ಅರ್ಥ, ಚತುರ ಅಂದ್ರೆ ಶಾಣೆ ಅಂತ ಅರ್ಥ. ಅವರ ಆನನ ಶಾಣೆ ಆದ ಅಂದ್ರೆ ಅರ್ಥ ಅವ್ರು ಬಹಳ ಬುದ್ಧಿವಂತರಿದ್ದಾರೆ, ಹೇಳಲಿಕ್ಕೆ ಬಹಳ ಶಿಷ್ಯರಿಗೆ ಹೆಂಗ ತತ್ವ ತಿಳಿಸ್ಬೇಕು ಅಂತ ಅನ್ನೋಲ್ಲಿ ಶಾಣೆತನದ ಅಂಬೋದಕ್ಕೆ ಚತುರಾನನ ಅಂತ ಬರಲ್ಲ. ಅರ್ಥ ಆಯ್ತಾ? ಹೋಗ್ಬಿಡಿ. ಚತುರಾನ ವಿಷ್ಣೋ ತತ್ವಂ ವಿವಿಧಿಷು, ಭಗವಂತನ ತತ್ವವನ್ನ ಸ್ವತಂತ್ರ ತತ್ವ ನೆನೆಸಿದ ಭಗವಂತನ ಬಗ್ಗೆ ತಿಳಿಯಬೇಕು ಅನ್ನುವ ಅಪೇಕ್ಷೆಯಿಂದ ಸದಾ ಶಿವ ರುದ್ರದೇವರು ಪರ್ಯಪೃಚ್ಛತ ಕೇಳಿದರು. ಬ್ರಹ್ಮದೇವರ ಹತ್ರ ಬಂದು, ಅಪ್ಪ ಗುರು, ನೀನೇ ನನಗೆ ಗುರು, ನೀನೇ ನನಗೆ ತಂದೆ, ತಂದೆಯೂ ಗುರು ಆದ ನಿನಗೆ ಪಿತೃತ್ವ ಪ್ರಕಾರವಾಗಿ ಒಂದು ಅಂದ್ರೆ ನಿಮಿತ್ತವಾಗಿ ತಂದೆ ಅನ್ನೋದಕ್ಕೆ ಒಂದು ನಮಸ್ಕಾರ, ಗುರು ಅನ್ನೋದಕ್ಕೆ ಮತ್ತೊಂದು ನಮಸ್ಕಾರ, ಎರಡು ನಮಸ್ಕಾರಗಳನ್ನ ಮಾಡಿ ಕೇಳಿದ್ರಂತೆ. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣು ವಿವಿಧುಷಸ್ತತ್ವಂ ಪರ್ಯಪೃಚ್ಛತ್ ಸದಾ ಶಿವ. ಸಿಕ್ಕಿತಾ? ಆಕೆ ಸಿಕ್ಕಿತಾ? ಅರ್ಥ ಆಯ್ತಾ ಯಾರು ಋಷಿಗಳು ಅಂತ ಅನ್ನೋದನ್ನ ತಿಳಿಸಿಕೊಟ್ರು ಶ್ರೀನಿವಾಚಾರ್ಯ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಇದಕ್ಕೊಂದು ಸ್ವಾರಸ್ಯ ತೋರಿಸ್ತಾರೆ. ಅದೇನ್ ಏಕಾಂತೆ ಚತುರಾನನಂ ಅಂತ, ಏಕಾಂತ ಅಂತ ಯಾಕಂದ್ರಿ ಅಂತ ಒಂದು ಪ್ರಶ್ನೆ. ಏಕಾಂತ ಅಂತ ಏನಿಲ್ಲ, ಶುದ್ಧವಾದ ತತ್ವವನ್ನು ಇದನ್ನ ಮಂದಿ ಮುಂದೆ ಹಂಚಿಕೊಂಡು ರೋಡ್ನ್ಯಾಗ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಹೇಳಿ ಬರುವುದಿಲ್ಲ. ವೇದವ್ಯಾಸ ದೇವರು ಓಂ ಅನಾವಿಷ್ಕುರ್ವನ್ ಅನ್ವಯಾತ್ ಓಂ ಅಂತ ಸೂತ್ರ ಬರೆದಿದ್ದಾರೆ. ಅನಾವಿಷ್ಕುರ್ವನ್
ಹಂಗ ದೊಡ್ಡದು ಸ್ಟೇಜ್ ಮಾಡಿ ಲಕ್ಷಾಂತರ ಮಂದಿ ನಿಲ್ಲಿಸಿ ಓಂ ಮಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ ಹಿಂಗ್ ಹೇಳ್ಬಾರ್ದು. ಯಾಕಂದ್ರೆ ಶುದ್ಧ ವಿದ್ಯಾ ಅಯೋಗ್ಯರ ಪಾಲಾಗ್ಬಿಡ್ತು ಅಂತಂದ್ರೆ ಅಂತಂದ್ರೆ ಮತ್ತದು ವಿಚಾರ ಮಾಡಿ ನೋಡ್ರಿ ಹೆಂಗ್ ಪರಿಸ್ಥಿತಿ ಇರ್ತದ ಅಂತ ತಿಳ್ಕೊಂಡು. ಆದ್ದರಿಂದ ಅಂದ್ರೆ ದೇವ್ರ ನೈವೇದ್ಯ ಮಾಡಿಟ್ಟ ಅಡಿಗಿನ ನಾಯಿ ಮುಟ್ಟಿದ್ರೆ ಹಂಗಿರ್ತದ್ರಿ ಅದು. ಅಲ್ಲಿ ನಿಮ್ಗೆ ದೃಷ್ಟಾಂತ ಕೊಡ್ಬೇಕಲ್ಲ. ಮತ್ತೆ ಶುದ್ಧ ವಿದ್ಯೆಯು ಅಯೋಗ್ಯರ ಪಾಲಾದ್ರೆ ದೇವರ ನೈವೇದ್ಯ ಮಾಡಿಟ್ಟ ಅಡಿಗಿನ ನಾಯಿ ಮುಟ್ಟಿದ್ರೆ ಹೆಂಗಿರ್ತದೆ ಹಂಗಾಗ್ಬಿಡ್ತದೆ. ಅದಕ್ಕೆ ಅವ್ರಿಗೆ ಹಾಕ್ಬಾರ್ದು, ವಿದ್ಯಾ ಕೊಡ್ಬಾರ್ದು. ಆದ್ದರಿಂದ ಏಕಾಂತದಲ್ಲಿ ಕುಳಿತುಕೊಂಡು ರುದ್ರದೇವರು ಪ್ರಶ್ನೆ ಮಾಡಿದ್ರು, ಅವರು ಉತ್ತರ ಕೊಟ್ರು. ಹೌದು, ಏನ್ ಮುಂದೆ ಕೇಳೋರು ಇದ್ದಾರೆ ಅಂದ್ರೆ ಇಷ್ಟೇ ವಿಷಯದ ಇಡೀ ಉಪನಿಷತ್ತಿನ ತುಂಬ ಒಂದು ಪೂರ್ವಭಾಗದಲ್ಲಿ ಫಸ್ಟ್ ಹಾಫ್ ಒಳಗ ಹೃಷಿಕೇಶ ಶಬ್ದದ ಸಮನ್ವಯ ಅದ, ನೆನಪಿಟ್ಟುಕೊಳ್ರಿ. ತಲವಕಾರೋಪನಿಷತ್ತಿನ ಫಸ್ಟ್ ಹಾಫ್ ಅಲ್ಲಿ ಹೃಷಿಕೇಶ ನಮ್ಮ ಇಂದ್ರಿಯ ನಿಯಾಮಕ ಅಂತ ಹೇಳೋರು ಇದ್ದಾರೆ. ಪ್ರಶ್ನೆ ಏನು, ಅಲ್ರಿ ರುದ್ರದೇವರಿಗೆ ಭಗವಂತ ಇಂದ್ರಿಯ ನಿಯಾಮಕ ಅಂತ ಗೊತ್ತಿಲ್ವೋ? ಇಂದ್ರಿಯ ನಿಯಾಮಕ ಅಂತ ಗೊತ್ತಿಲ್ಲದೇನೆ ಬಂದು ಕೂತ್ಕೊಂಡು ಕೇಳಿದ್ರು ಇವರು ರುದ್ರದೇವರು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ರಾಯರು ಬರೀತಾರೆ, ಹಂಗಲ್ಲಪ್ಪ, ಯಾಕೆ ರುದ್ರದೇವರು ಬಂದು ಕೇಳ್ಬೇಕಾತು ಗೊತ್ತೇ ನಿನಗ? ಮೊದಲನೇದ್ದು ಜಾನನ್ನಪಿ ಉಮಾಪತಿ ವಿಶೇಷ ಜ್ಞಾನಾರ್ಥಂ. ರಾಯರು ಬರೆದಾರೆ ಖಂಡಾರ್ಥಲ್ಲಿ. ಉಮಾಪತಿ ರುದ್ರದೇವ, ಉಮಾದೇವಿಯ ಪತಿಯಾದ ರುದ್ರದೇವರು ಜಾನನ್ನಪಿ ನಮ್ಮ ಇಂದ್ರಿಯಗಳಿಗೆ ಪ್ರೇರಕನಾದವನು ಭಗವಂತ ಎಂದು ತಿಳಿದಿದ್ರೂ ಕೂಡ ಬ್ರಹ್ಮದೇವರ ಕಡೆಗೆ ಬಂದು ಯಾಕೆ ಕೇಳಿದ್ರು ಅಂದ್ರೆ ವಿಶೇಷ ಜ್ಞಾನಾರ್ಥಂ, ಇನ್ನೂ ಹೆಚ್ಚಿನ ಅಂಶಗಳು ತಿಳಿಯಲಿ ಒಂದು. ಎರಡನೇದ್ದು ಜ್ಞಾತಸ್ಯ ದಾರ್ಢ್ಯಾರ್ಥಂ, ತಿಳಿದುಕೊಂಡದ್ದು ದೃಢವಾಗಲಿ ಎರಡನೇದ್ದು. ನಂಬರ್ 3 ಮೂರನೇದ್ದೇನು ಅಂತ ಕೇಳಿದ್ರೆ ಲೋಕಾನುಗ್ರಹಾರ್ಥಂವ, ನಾ ತಿಳ್ಕೊಂಡದ್ದು ಉಳಿದವರು ತಿಳ್ಕೋಬೇಕಲ್ಲ. ಎಂತಹ ಕಾರುಣ್ಯ ರುದ್ರದೇವರದ್ದು. ಆ ತತ್ವ ನಾವು ಒಬ್ಬನೇ ತಿಳ್ಕೊಂಡ್ಬಿಟ್ರೆ ನೋಡ್ರಿ, ಯಾರು ಸಜ್ಜನರು ಸಾತ್ವಿಕರು ಪರೋಪಕಾರಿಗಳು ಅಂತ ಇರ್ತಾರ ಲೋಕದಲ್ಲಿ, ಸುಮ್ಮನೆ ಒಂದ್ ಮಾತು ಹೇಳಿರ್ತೀನಿ, ಸಜ್ಜನರು ಸಾತ್ವಿಕರು ಪರೋಪಕಾರಿಗಳು ಅಂತ ಇರ್ತಾರ ಲೋಕದಲ್ಲಿ, ಅವರು ಎಲ್ಲೋ ಯಾತ್ರಾಕ್ ಹೊಂಟಿದ್ರು ಅಂತ ಇಟ್ಕೊಳ್ರಿ, ತೀರ್ಥಕ್ಕೆ ಹೊಂಟಿದ್ರು. ಅವ್ರೇನ್ ಮಾಡ್ತಾರ, ತಾವೊಬ್ಬರ ಹೋಗಂಗಿಲ್ರಿ, ಎಡಕ್ ಬಲಕ್ಕಿದ್ದವ್ರನ್ನ ಕರೀತಾರೆ, ನಾವು ಹೊಂಟೀವಿ ನೀವು ಬರ್ತೀರಿ ನೋಡ್ರಿ, ಮತ್ತೆ ಇದೊಂಚೂರು ಅವಕಾಶ, ನಾವು ಇಬ್ರು ಕೂಡ ಹೋಗೋಣ ಅಂತ, ನಮಗ್ ನೀವು ನಿಮಗ್ ನಾವು ಅಂತ ಅನುಕೂಲ ಆಗ್ತದ ಅಂತ. ಅಂದ್ರೆ ಸಜ್ಜನರಿಗೆ ತಾವು ಮಾಡುವುದರ ಜೊತೆಗೆ ಅವ್ರಿಗೂ ಮಾಡಿಸ್ಬೇಕು ಅಂತ ಇಚ್ಛೆ ಆಗ್ತದೆ. ಏನೋ ದೇವ ಪ್ರಸಾದ ಅಂತ ಯಾರೋ ಕೊಟ್ಟಿದ್ರು ಅಂತ ಇಟ್ಕೊಳ್ರಿ, ತಾವ ದಬಕ್ಕನ್ ಬಾಯಿ ಹಾಕೊಳಂಗಿಲ್ಲ, ಅವ್ರಿಗೊಂಚೂರು ಕೊಟ್ಟು ಹಾಕೋತಾರೆ. ಹಂಗಾದ್ರೆ ರುದ್ರದೇವರು ಮಹಾ ಸಜ್ಜನರಾದ್ದರಿಂದ ಯಾವ ತತ್ವವನ್ನ ತಾವು ತಿಳಿದಿದ್ದಾರೋ ಸರ್ವೇಂದ್ರಿಯ ಪ್ರೇರಕನಾದವನು ಭಗವಂತನೆಂಬುದಾಗಿ ಅದನ್ನ ಲೋಕಕ್ಕೂ ತಿಳಿಸಬೇಕು ಅನ್ನೋ ಅಪೇಕ್ಷೆಯಿಂದ ಗುರುಗಳ ಕಡೆಗೆ ಬಂದು ಕೇಳ್ತಾರೆ. ಏಕಾಂತದಲ್ಲಿ ಕೇಳಿದ್ದನ್ನ ಮುಂದೆ ಮತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ ಜನರಿಗೆಲ್ಲರಿಗೂ ತಿಳಿದು ಬರ್ತದೆ ಅಂತ ತಿಳ್ಕೊಬೇಕು. ಅಂದ್ರೆ ಏಕಾಂತದಲ್ಲಿ ಕೇಳಿದ ಉದ್ದೇಶ ಅಯೋಗ್ಯರ ಪಾಲಾಗಬಾರದು ಅಂತ, ಮತ್ತು ಸಜ್ಜನರಿಗೆ ತಿಳಿಲಿ ಅಂತ ಹೇಳಿದ್ದು ಶಿಷ್ಯರ ಪರಂಪರೆಯ ಮೂಲಕವಾಗಿ ಸಜ್ಜನರಿಗೆ ತಿಳಿತದೆ, ಅದಕ್ಕಾಗಿ ಹೊರಟಿದೆ ಅಂತ ಇಷ್ಟರ್ಥ. ಇನ್ನು ಮುಂದೆ ಇದು ನೋಡ್ರಿ, ಯಾವುದು ಭಾಷ್ಯ ನೋಡ್ರಿ, ಭಾಷ್ಯವನ್ನೇ ಕಂಟಿನ್ಯೂ ಮಾಡ್ಬಿಡ್ತೀನಿ ಇವತ್ತು. ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ವಿವಿದುಷಸ್ತತ್ವಂ ಪರ್ಯಪೃಚ್ಛತ್ ಸದಾ ಶಿವ. ಅರ್ಥ ಆಗಿದೆಯಲ್ಲ? ಮುಂದೆ ಹೋಗ್ತೀನಿ. ಏನ್ ಪ್ರಶ್ನೆ ಕೇಳಿದರು ರುದ್ರದೇವರು? ಏನ್ ಕೇಳಿದ್ರು? ಯದಿದಂ ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನಃ. ಯದಿದಂ ಪುರುಷಾವಶ್ಯಂ ತತ್ರ ತತ್ರ ಪತೇನ್ಮನಃ. ಅಲ್ಲ, ಇದು ಮನಸ್ಸು ನಮ್ಮ ಕಂಟ್ರೋಲ್ ಇಲ್ಲದೆ ಅಲ್ಲಿ ಇಲ್ಲಿ 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 ಜಿಗಿತದಲ್ಲ ಅದು. ಯದಿದಂ ಪುರುಷ ಅವಶ್ಯಂ, ಪುರುಷನಿಗೆ ವಶವಲ್ಲದೆ ಇರುವಂತಹ ಮನಸ್ಸು. ಪುರುಷ ಅವಶ್ಯಂ ಅಂದ್ರೆ ವಶಕ್ಕೆ ಬಾರದೆ ಇರುವಂತಹ ಮನಸ್ಸು. ತತ್ರ ತತ್ರ ಪತೇತ್, ಅಲ್ಲಲ್ಲಿ ಅಲ್ಲಲ್ಲಿ ಹೋಗ್ತದಲ್ಲ. ಪತೇತ್ ಅಂದ್ರೆ ಬೀಳ್ತದಂತ ಅರ್ಥ ಅಲ್ಲ, ಸಾಮಾನ್ಯ ಅಭಿಪ್ರಾಯ ಬೀಳುವುದು ಅಂತ. ಅಲ್ಲಲ್ಲಿ ಹೋಗಿ ಬೀಳ್ತದಂದ್ರೆ ಅಲ್ಲಲ್ಲಿ ಹೋಗ್ತದಲ್ಲ ಅಂತ ಅರ್ಥ. ಕೇನ ತತ್ಪ್ರೇರಿತಂ ಯಾತಿ, ಯಾರದಕ್ಕೆ ಪ್ರೇರಣಾ ಮಾಡೋರು? ಅದು ನೋಡ್ರಿ, ನಮಗೆ ಬೇಕಾದದ್ದು ಬೇಡಾದದ್ದು ಮನಸ್ಸಂತರೂ ಹೋಗ್ತದೆ. ಅಲ್ಲೂರ್ ಭಯ್ಯ, ಹೌದೋ ಇಲ್ಲ ಹೇಳ್ರಿ? ನಾವು ಬೇಕಾದ ಕಡೆಗೆ ಮನಸ್ಸು ಹೋಗ್ತದ ಅಂತೇನಿಲ್ಲ, ಬೇಕಾದ ಕಡೆಗೆ ಹೋಗಂಗಿಲ್ಲ, ಬೇಡಾದ ಕಡೆಗೆ ಹೋಗ್ತದೆ. ಹಿಂಗೂ ಆಗ್ತದೆ. ನಾವು ಸಂಧ್ಯಾವಂದನೆ ಮಾಡಬೇಕು ಅಂತ ಹೊಂಟಿದ್ವಿ, ಯಾರ್ದೋ ಮೆಸೇಜ್ ಬಂತು ಅಂತ ಕೈಯಾಗಿ ಹಿಡ್ಕೊಂಡ್ವಿ, ಮಗದ ಹೊತ್ತು ಮೊಬೈಲ್ ಕೂತ್ ಬಿಟ್ಟಿವಿ, ಅಲ್ಲಿ ಆ ಕಡೆ ಹೋಗ್ಬಿಡ್ತದೆ. ಯಾರಪ್ಪ ಇದನ್ನ ಪ್ರೇರಣಾ ಮಾಡೋರು? ಪ್ರಶ್ನೆ ಯಾರು ಕೇಳಿಗತ್ತಾರ? ಮನೋನಿಯಾಮಕರಾದ ರುದ್ರದೇವರಂತಾರ, ಈ ಮನಸ್ಸನ್ನ ಪ್ರೇರಣೆ ಮಾಡುವರು ಯಾರು ಅಂತ ಕೇಳ್ತಾ ಇದ್ದಾರೆ.
ಅಲ್ರಿ ಪ್ರಭುಗಳೇ, ನೀವೇ ಅಲ್ವೇನೋ ಮನೋನಿಯಾಮಕರು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಮತ್ತ ಶಂಭೋ ಅಂತ ಕೇಳ್ಬೇಕಾದ್ರೆ ಅವರಿದ್ದವರು ಅವರಂತಾರ, ಈ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ತಾರ? ಇದಂ ಪುರುಷಾವಶ್ಯಂ ತತ್ರ ತತ್ರ ಪತಿನ್ ಮನಃ ಕೇನ ತತ್ ಪ್ರೇರಿತಂ ಯಾತಿ. ಇಲ್ಲ, ನಿನ್ ಮೇಲ್ ಕೂತಿರುವಂತಹ ಪ್ರಾಣದೇವರಿದ್ದಾರಲ್ಲ, ಅವರು ಪ್ರಾಣ ಸರ್ವೋತ್ತಮಸ್ತಥಾ. ಆ ಪ್ರಾಣದೇವರಿಗೂ ಪ್ರೇರಕರು ಯಾರು? ನಮ್ ಪ್ರಶ್ನೆ. ಅವ್ರಿಗೂ ಒಬ್ರು ಪ್ರೇರಕರು ಬೇಕೇ ಬೇಕಲ್ಲ, ಸಾಧ್ಯನೇ ಇಲ್ಲ. ಚಕ್ಷುಶ್ರೋತ್ರಂ ತಥಾ ವಾಚಂ, ಕಣ್ಣು ಕಿವಿ ವಾಕ್ ವಾಗೀಂದ್ರಿಯ. ಕೋ ದೇವೋ ವಿನಿಯೋಜಯೇತ್, ಯಾವ ದೇವತೆ ಯಾವ ದೇವಶ್ರೇಷ್ಠ, ಯಾರು ನಿಯೋಗವನ್ನ ಪ್ರೇರಣೆಯನ್ನ ಮಾಡ್ತಾರೆ. ಭಾಷ್ಯದ ವಾಕ್ಯಗಳ ಅರ್ಥ ಆಗ್ತಾ ಇದೆಯಲ್ಲ ನೋಡ್ಕೊಳ್ರಿ. ಚಕ್ಷುಹು ಕಣ್ಣು, ಶ್ರೋತ್ರಂ ಕಿವಿ, ವಾಚಂ ಮಾತು, ಇವುಗಳೆಲ್ಲ ಇಂದ್ರಿಯಗಳನ್ನ, ಮಾತಂದ್ರೆ ವಾಗೀಂದ್ರಿಯ, ವಾಗೀಂದ್ರಿಯದ ಮೂಲಕ ಮಾತನ್ನ. ಕೋ ದೇವ ವಿನಿಯೋಜಯೇತ್, ಯಾವ ದೇವತೆ ಅದನ್ನ ಪ್ರೇರಿಸುತ್ತಾನೆ. ಇತಿ ಪೃಷ್ಟ, ಹೀಗೆ ಪ್ರಶ್ನೆ ಮಾಡಿಕೊಂಡ, ಪ್ರಶ್ನಿಸಲ್ಪಟ್ಟಾಗ, ತದಾ ಆಗ ಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರು ದೇವಂ ಉಮಾಪತಿಂ ಪ್ರಾಹ. ಪ್ರಾಹ ಅಂದ್ರೆ ಹೇಳಿದರು ಶ್ರೀನಿವಾಸ್, ಪ್ರಾಹ ಅಂದ್ರೆ ಹೇಳಿದರು. ಉಮಾಪತಿಂ ದೇವಂ, ಪಾರ್ವತೀಪತಿಯಾದ ರುದ್ರದೇವರಿಗೆ ಹೇಳಿದರು. ಹೆಂಗ್ ಹೇಳಿದರು ಅಂದ್ರೆ ಬಹಳ ಚಂದ ಹೇಳಿದರು. ಹೇಳೋಕ್ಕಿಂತ ಮೊದಲು ಬ್ರಹ್ಮದೇವ್ರದೊಂದು ವ್ಯವಸ್ಥೆ, ಅಂದ್ರೆ ಋಜುಗಣಸ್ಥರದ್ದೇ ಹೆಂಗ್ ವ್ಯವಸ್ಥೆ. ಹೇಳೋಕ್ಕಿಂತ ಮೊದಲು ಒಂದು ಕ್ಷಣ ಧ್ಯಾತ್ವಾ ನಾರಾಯಣಂ ದೇವಂ, ನಾರಾಯಣಂ ದೇವಂ ಧ್ಯಾತ್ವ, ಕಣ್ಣು ಮುಚ್ಚಿ ಒಂದು ಕ್ಷಣ ಆ ಭಗವಂತನನ್ನ ಧ್ಯಾನಿಸಿ. ಯಾರಪ್ಪ ಗೊತ್ತಾಯ್ತಾ ಅಂತ ಹೇಳಿದ್ರೆ, ಸರ್ವಾಧಾರ ಮನೋಪಮಂ ಸರ್ವಜ್ಞಂ ಸರ್ವಶಕ್ತಿಂಚ ಸರ್ವದೋಷ ವಿವರ್ಜಿತಾಂ. ಇವನೇ ನನ್ನ ಪ್ರಭು ನಾರಾಯಣ ಇದ್ದಾನಲ್ಲ, ಸ್ವತಂತ್ರನಾದ ಸರ್ವೋತ್ತಮನಾದ ನಾರಾಯಣನೇ ಸರ್ವೇಂದ್ರಿಯ ಪ್ರೇರಕ ಅನ್ನುವಂತಹ ಮಾತನ್ನ ಉತ್ತರವಾಗಿ ತಿಳಿಸಿಕೊಟ್ರು. ಇಷ್ಟು ಈ ಪ್ರಥಮ ಖಂಡದ ಸಾರಾಂಶ, 9 ಮಂತ್ರಗಳ ಸಾರಾಂಶ. ತಿಳಿದಿದೆಯಾ? ವಿಷಯ ಅರ್ಥ ಆಯ್ತಾ? ಧ್ಯಾತ್ವಾ ನಾರಾಯಣಂ ದೇವಂ ಸರ್ವಾಧಾರಂ, ಅವನ ಹೆಂಗಿದ್ದಾನೆ ಪರಮಾತ್ಮ? ಸರ್ವರಿಗೂ ಆಧಾರನಾದ ನಾರಾಯಣ ಅವ ದೇವ. ಅನು ಉಪಮ, ಅವನಿಗೆ ಮತ್ತೊಬ್ಬರು ಉಪಮೆಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ವಜ್ಞ, ಸರ್ವಶಕ್ತಿ, ಸರ್ವದೋಷ ವಿವರ್ಜಿತ, ಎಲ್ಲ ದೋಷಗಳಿಂದ ರಹಿತನಾದವನು. ಇಂತಹ ಭಗವಂತನೇ ನಮ್ಮ ಇಂದ್ರಿಯಗಳಿಗೆ ಪ್ರೇರಕ. ಸರಿ, ಈಗ ಹಿಂದಿನ ಪೇಜಿಗೆ ಬರ್ರಿ. ಇಷ್ಟು ಭಾಷ್ಯ ಆದ ಮೇಲೆ ಉಪನಿಷತ್ತಿಗೆ ಹೋಗೋಣಂತ. ತಲವಕಾರ ಉಪನಿಷತ್ತಿನ ಮೊದಲನೇ ಮಂತ್ರ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಏನದ? ಕೇನ, ಯಾರಿಂದ? ಮಂತ್ರಾರ್ಥ ಮಾಡ್ಕೋತ ಹೋಗ್ರಿ. ರುದ್ರದೇವರು ಪ್ರಶ್ನೆ ಮಾಡ್ಲಿಕ್ಕೆ, ಕೇನ ಇಷಿತಂ, ಇಷ್ಟಂ ಪ್ರೇಷಿತಂ ಮನಃ, ಕೇನ ಪ್ರೇಷಿತಂ ಮನಃ ಇಷಿತಂ ಪತತಿ. ಯಾರಿಂದ ಪ್ರೇರಿಸಲ್ಪಟ್ಟದ್ದಾಗಿ ಈ ಮನಸ್ಸು ಇಷ್ಟವಾದದ್ರ ಕಡೆಗೋ, ಉಪಲಕ್ಷಣೆಯ ಅನಿಷ್ಟವಾದದ್ರ ಕಡೆಗೆ ಹೋಗ್ತದ. ಅರ್ಥ ಆಯ್ತಾ? ಕೇನ, ಯಾರಿಂದ, ಪ್ರೇಷಿತಂ ಕಳಿಸಲ್ಪಟ್ಟ, ಮನಃ ಮನವು, ಇಷಿತಂ ಪ್ರತಿ ಇಷ್ಟವಾದದ್ದನ್ನ ಕುರಿತು, ಅಥವಾ ಉಪಲಕ್ಷಣೆಯ ಅನಿಷ್ಟವಾದದ್ದನ್ನ ಕುರಿತು, ಪತತಿ ಹೋಗುತ್ತದೆಯೋ. ಅಂದ್ರೆ ನನ್ನ ಮನಸ್ಸನ್ನು ಅಲ್ಲಿ ಇಲ್ಲಿ ಕಳಿಸುವರು ಎಲ್ಲಿ ಅಂತ ಪ್ರಶ್ನೆ. ಇಲ್ಲ, ಹಿಂಗ್ಯಾಕ್ ಮಾಡ್ತೀಯೋ, ಪ್ರಾಣದೇವರಿದ್ದಾರೆ ಅಂತ ಹೇಳ್ತೀನಿ ಅಂದ್ರೆ, ಕೇನಃ, ಕೇನ, ಕ್ಷಮಿಸಬೇಕು, ಕೇನ, ಕೇನ ಪ್ರಥಮಃ ಪ್ರಾಣ, ಜೀವೋತ್ತಮರಾದ ದೇವತೋತ್ತಮರಾದ ಪ್ರಾಣ, ಪ್ರೈತಿಯುಕ್ತ, ಯಾರಿಂದ ಪ್ರೇರಿಸಲ್ಪಟ್ಟವರಾಗಿ ಅವರು ಹೋಗ್ತಾರ. ಅದನ್ನ ಹೇಳಿ ನನಗೆ. ನಮಗೆ ಪ್ರಾಣದೇವರು ಪ್ರೇರಣೆ ಮಾಡೋದು. ಪ್ರಾಣದೇವ್ರಿಗೆ ಯಾರು ಪ್ರೇರಣೆ ಮಾಡೋರಪ್ಪ? ಅಲ್ರಿ, ನಾಳೆ ನೀವು ದೇವ್ರಿಗೆ ಕೇಳಿದಾಗ ಹಿಂಗೆ ಹೇಳೋರು, ದೇವ್ರಿಗೆ ಯಾರು ಪ್ರೇರಣೆ ಮಾಡೋರು ಅಂತ ಕೇಳಿದ್ರೆ ಹಿಂಗೆ ಹೇಳಿದ್ರೆ ನೀವು ಮುಂದೆ ಹೋದ್ರೆ, ಪ್ರಾಣದೇವರಿಗೆ ಭಗವಂತ. ಆ ಭಗವಂತನಿಗೆ ಯಾರು ಅಂದ್ರೆ ಪ್ರಶ್ನೆ ಬರುವುದಿಲ್ಲ. ಯಾಕೆ ಗೊತ್ತೇನು? ವಾಯುದೇವರು ಅಸ್ವತಂತ್ರರ ಕಕ್ಷೆಯಲ್ಲಿ ಬರ್ತಾ ಇದ್ದರಿಂದ ರುದ್ರದೇವರು ನಮಗೆ ಪ್ರೇರಿಸುವವರು ವಾಯುದೇವರಾದರೆ ಅವರೂ ಅಸ್ವತಂತ್ರರಲ್ಲವೋ? ಅಂದ್ರೆ ಅವರಿಗೆ ಯಾರು ಪ್ರೇರಣೆ ಮಾಡೋರು ಅಂದಾಗ ಸ್ವತಂತ್ರನಾದ ಹರಿ ಎಂದು ಬಿಟ್ಟರೆ ಅಲ್ಲಿ ಒಂದು ಪ್ರಶ್ನೆ ಬರುವುದಿಲ್ಲ. ಆದ್ದರಿಂದ ವಾಯುದೇವರ ಬಗ್ಗೆಯೂ ಪ್ರಶ್ನೆ. ಕೇನ ಪ್ರಾಣ ಪ್ರಥಮ, ಪ್ರಥಮ ಪ್ರಾಣ ಅಂದ್ರೆ ಮೊಟ್ಟ ಮೊದಲನೆಯದವರಾದ ಜೀವೋತ್ತಮರಾದ ಉತ್ತಮರಾದ
ವಾಯುದೇವರು ಯಾರಿಂದ ಪ್ರೇರಿಸಲ್ಪಡ್ತಾರೆ? ಇದು ಒಂದು. ಸುಮ್ಮನೆ ಹಿಂಗೊಂದು ನಿಮಗ ಎಕ್ಸಾಂಪಲ್ ಅಂತಿರ್ತಾರೆ ನೋಡ್ರಿ, ಅದನ್ನ ಕೊಡ್ಬೇಕಂತ ಇಟ್ಕೊಂಡು ಹೊಂಟೀನಿ ಮುಂದೆ. ಏನು ಅಂತಂದ್ರೆ, ತಾಯಿಯ ಗರ್ಭದಿಂದ ಶಿಶು ಹೊರಗೆ ಬರ್ತದ, ಬಂದ ಕೂಡ್ಲೆ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ, ಮೊದಲನೇ ಉಸಿರಾಟವನ್ನ ಯಾರ ಪ್ರೇರಣೆಯಿಂದ ಮಾಡ್ತದ? ಫಸ್ಟ್ ತಾಯಿ ಗರ್ಭದಿಂದ ಹೊರಗೆ ಬರ್ತದ, ಗೊತ್ತೇ ಇಲ್ರಿ ನಮಗ. ನಾವು ಅಮ್ಮನ ಹೊಟ್ಟೆಯಿಂದ ಬಂದು ಕೂಡ್ಲೆ ಯಾರು ಮೊದಲನೇ ಉಸಿರಾಟ ಮಾಡಿಸಿದವ್ರು ನಮ್ದು ಗೊತ್ತೇ ಇಲ್ಲ. ಅದಕ್ಕೆ ರುದ್ರದೇವ್ ಕೇಳಿದ್ರು, ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ. ಬ್ರಹ್ಮದೇವ, ಶಿಶು ಮಗುವಿನ ಅಮ್ಮನ ಗರ್ಭದಿಂದ ಜನಿಸ್ತದಲ್ಲ, ಮೊದಲನೇ ಉಸಿರು ಅಂತದಲ್ಲ, ಅದು ಯಾರು ಮಾಡಿದ್ದು? ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ. ಅದಾದ್ಕೊಳ್ಳೆ ನೆಕ್ಸ್ಟ್ ಕೊಯ್ ಅಂತದಲ್ಲ, ಕೇನೇಶಿತಾಂ ವಾಚಮಿಮಾಂ ವದಂತಿ. ಯಾರು ಪ್ರೇರಣೆ ಮಾಡಿದ್ರು ಅಂತ ಕೊಯ್ ಅಂತ್ಯಪ್ಪ. ಅದು ನಾವು ಅಂತೀವಿ, ಕೊಯ್ ಅಂತೀವಿ. ಕೊಯ್ ಅನ್ನಂಗಿಲ್ಲ, ಕೊಯ್ ಅಂತೀವಿ ಬಿಡ್ರಿ, ಏನೋ ಒಂದ್ ಅಂತೀವಿ. ಹಾಗಾದ್ರೆ ಯಾರಿಂದ, ಯಾರ ಪ್ರೇರಣೆಯಿಂದ ಮಾತಾಡಿತು? ಆಮೇಲೆ ಕಂಡ್ಬಿಡ್ತು ಮಮ್ಮಿ ಅಂತ, ಚಕ್ಷುಹು. ಆ ಮಮ್ಮಿ ನೋಡಿದ್ದು, ತಾಯಿ ನೋಡಿದ್ದು ಯಾರಿದ್ದು? ಚಕ್ಷುಹು. ಶ್ರೋತ್ರಂ, ಆಮೇಲೆ ಅಮ್ಮ ಅಯ್ಯೋಯ್ಯೋ ಅಂತ ಕೇಳಿಸ್ತಿದ್ದು ಪಾಪ. ಈ ಎಲ್ಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡೋರು ಯಾರು? ಕೌದೇವೋ ಯುನಕ್ತಿ, ಯಾರು ಪ್ರೇರಣೆ ಮಾಡ್ತಾರೆ ಅಂತ ಮೊದಲನೇ ಮಂತ್ರದಲ್ಲಿ ಕೇಳ್ಕೊಂಡ್ರು. ಶಬ್ದ ಅರ್ಥ ಆಗಿದೆ ನೋಡ್ಕೊಡ್ರಿ. ಇದು ಕರ್ಮಣಿ ಪ್ರಯೋಗದ, ಆಕ್ಟಿವ್ ವಾಯ್ಸ್ ಒಳಗಿಲ್ಲ, ಪ್ಯಾಸಿವ್ ವಾಯ್ಸ್ ಒಳಗದ ಅದು. ಅದಕ್ಕೆ ನಾ ಹೆಂಗ್ ತಿಳ್ಕೋಬೇಕು ಅಂದ್ರೆ, ಕರ್ಮಣಿ ಪ್ರಯೋಗದಲ್ಲಿ ಇದ್ದದ್ದು ಕೇನ ಪತತಿ ಪ್ರೇಷಿತ ಮನಃ, ಯಾರಿಂದ ಪ್ರೇರಿಸಲ್ಪಟ್ಟು ಈ ಮನಸ್ಸು ಹೋಗ್ತದೋ, ಯಾರಿಂದ ಪ್ರಾಣದೇವರು, ಜೀವೋತ್ತಮರಾದ ಪ್ರಾಣದೇವರು ಕೆಲಸದಲ್ಲಿ ತೊಡಗುತ್ತಾರೋ, ಯಾರಿಂದ ಪ್ರೇರಿತವಾದ ಮಾತು ಆಡ್ತದೋ, ಅಂದ್ರೆ ನಾವು ಮಾತಾಡ್ತೀವೋ, ಕಣ್ಣು ಕಿವಿಗಳು ನೋಡಲ್ಪಡ್ತದ ಕೇಳಲ್ಪಡ್ತದೋ, ಯಾರಿಂದ ಅಂತ ಪ್ರಶ್ನೆ. ಕೌದೇವೋ ಯುನಕ್ತಿ, ಯಾವ ದೇವತೆ ಅವುಗಳನ್ನು ಅಲ್ಲಲ್ಲಿ ತೊಡಗಿಸ್ತಾನೆ. ಇಷ್ಟು ಮೊದಲನೇ ಮಂತ್ರ. ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಿಲ್ಲೋ? ತುಂಬಾ ಸಿಂಪಲ್ ಪ್ರಶ್ನೆ. ಮುಂದ ಏನ್ ಮಾಡೀಗ? ಎರಡನೇದು ಉತ್ತರ ಕೊಟ್ರಿ. ಈಗ ಅವರು ಬ್ರಹ್ಮದೇವರು ಎಷ್ಟು ಚಂದ ಉತ್ತರ ಕೊಟ್ರು ನೋಡ್ರಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾ ಲೋಕಾದಮೃತಾ ಭವಂತಿ. ಏನ್ ಸಿಂಪಲ್ ಉತ್ತರದ್ರಿ. ಬ್ರಹ್ಮದೇವ್ರು ಕೊಟ್ಟ ಉತ್ತರ ಬಹಳ ಚಂದದ. ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಗೆ ಯಾರು ಪ್ರೇರಣೆ ಮಾಡೋರು? ಕಿವಿಗೆ ಕಿವಿ. ಅದು ರಚಾರ ಏನ್ ಬ್ರಹ್ಮದೇವ್ರ ಏನ್ರ ತೂಕಡಿಸ್ಬಿಟ್ರು ಹೆಂಗ? ಮತ್ತಿನ್ನ ಡ್ರೈವಿಂಗ್ ಸೀಟ್ನ್ಯಾಗ ಕೂತಾಗ ಇದ್ದಕ್ಕಿದಂಗ ತೂಕಡಿಗೆ ಬಂದು ಅಂತ ಹೆಚ್ಚಾಡ್ತಲ್ಲ ಹಂಗ ಶ್ರೋತ್ರಸ್ಯ ಶ್ರೋತ್ರಂ ಹಿಂಗ ಅಂದ್ಬಿಟ್ರು ಹೆಂಗ್? ಮತ್ತೆ ಸರಾಫ್ ಅವ್ರ ಮನಸೋ ಮನೋಯತ್, ಮನಸ್ಸಿಗೆ ಮನಸ್ಸು, ಶ್ರೋತ್ರಸ್ಯ ಶ್ರೋತ್ರಂ ಕಿವಿಗೆ ಕಿವಿ, ಆಮೇಲೆ ವಾಚೋಹ ವಾಚಂ ಮಾತಿಗೆ ಮಾತು, ಪ್ರಾಣಸ್ಯ ಪ್ರಾಣ ಪ್ರಾಣಕ್ಕೆ ಪ್ರಾಣ. ಏನ್ ಹಿಂಗಂದ್ರ? ಚಕ್ಷುಷ ಚಕ್ಷು ಕಣ್ಣಿಗೆ ಕಣ್ಣು. ಏನ್ ಹಿಂಗಂದ್ರ ಗೊತ್ತಾಗ್ಲಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ. ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಗೆ ಕೇಳಿಸಿಕೊಳ್ಳುವ ಶಕ್ತಿಯನ್ನ ಯಾರು ಕೊಟ್ಟಿದ್ದಾನಲ್ಲ ಅವನೇ ಅದನ್ನ ಕೇಳಿಸಿಕೊಳ್ಳುವಂತೆಯೂ ಮಾಡುವನು. ಶ್ರೋತ್ರಸ್ಯ ಶ್ರೋತ್ರಂ, ಶ್ರೋತ್ರಸ್ಯ ಶ್ರೋತ್ರಂ ಅಂದ್ರೆ ಅರ್ಥ ಏನು? ಕಿವಿಗೆ ಕಿವಿ ಅಂದ್ರೆ ಕಿವಿ ಯಾರಿಂದ ಕಿವಿ ಅಂತ ಕಟ್ಸಿಕೊಳ್ಳಿಕತ್ತದ? ಅದಕ್ಕೊಂದು ಕೇಳಿಸಿಕೊಳ್ಳುವ ತಾಕತ್ತದ. ಯಾವ ಶ್ರವಣೇಂದ್ರಿಯಕ್ಕೆ ಕೇಳಿಸಿಕೊಳ್ಳುವಂತಹ ಶಕ್ತಿಯನ್ನ ನೀಡಿದ್ದಾನೋ ಅವನೇ ಆ ಕಿವಿಗಳ ಮೂಲಕ ನಿಮಗೆ ಶಬ್ದವನ್ನ ಕೇಳಿಸುತ್ತಾನೆ, ಕಿವಿಗೆ ಬಂದು ಬಡಿಯೋ ಹಂಗ ಮಾಡ್ತಾನ. ಮನಸೋ ಮನೋಯತ್, ಮನನ ಮಾಡುವ ತಾಕತ್ತುಳ್ಳ ಮನಸ್ಸು, ವಿಚಾರಶೀಲವಾದ ಮನಸ್ಸಿಗೆ ವಿಚಾರಶೀಲತೆಯನ್ನ ಕೊಟ್ಟವನೇ ಮನದ ವೃತ್ತಿಗಳನ್ನ ಪ್ರೇರಣೆ ಮಾಡ್ತಾನ. ಕ್ಷಣದಲ್ಲಿ ಸಾವಿರ ಮನದ ವೃತ್ತಿಗಳು, ಕ್ಷಣದಲ್ಲಿ ಸಾವಿರ ನೆನಪಿಟ್ಟುಕೊಟ್ರು. ಒಂದಲ್ಲ ಎರಡಲ್ಲ. ಈಗ ಕೇಳ್ತಿದ್ದೀರಿ, ಕೇಳುವ ಕಾಲದಲ್ಲೇನೆ ಕಾರಂಜಿ ಪುಟದಂತೆ ಠಣ್ಣಂತ ಪುಟಿತದ. ಸಾವಿರ ವಿಷಯಗಳು ಬರ್ತಾವ. ಅಷ್ಟಕ್ಕೂ ಪ್ರೇರಣೆ ಮಾಡ್ತಾನೆ ಪರಮಾತ್ಮ. ಅದಕ್ಕ ವಿಷ್ಣು ತೀರ್ಥರು ಒಂದ್ ಮಾತು ಬರ್ದಾರ್ರಿ. ಅಧ್ಯಾತ್ಮ ರಸರಂಜನಿ ಒಳಗೆ ಶ್ರೀನಿವಾಸ್ ಆನಂದ್ ಅವ್ರು ಏನಂತಾರ, ಸರಾಫ್ ಅವ್ರ ಏನಂತಾರ, ಸ್ವಾಮಿ ನಮ್ ಪ್ರಾರಬ್ಧಕ್ಕ ನಮ್ ಮನಸ್ಸು ಎಲ್ಲೆಲ್ಲೋ ಹೋಗ್ತದ. ಹೌದು, ಏನ್ ಮಾಡಂತಿಪ್ಪ ನನಗ ಅಂದ್ರು. ಒಂದ್ ಕೆಲಸ ಮಾಡ್ಲ, ಅದು ಎಲ್ಲೆಲ್ಲಿ ಹೋಗ್ತದ ಅಲ್ಲಿ ನೀನೇ ಇದ್ಬಿಡ್ಲ, ನಿಶ್ಚಿಂತ ಕೆಲಸ.
ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತದಲ್ಲ, ಅಲ್ಲಲ್ಲೇ ನೀ ಇದ್ ಬಿಟ್ಟಿ ಅಂದ್ರೆ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಒಳಗೆ ಇಲ್ಲ, ನೀ ಅಲ್ಲಿರಬಹುದಲ್ಲ. ನೀ ಸರ್ವತ್ರ ವ್ಯಾಪ್ತನೇ ಆದದ್ದರಿಂದ ಶ್ರೀನಿವಾಸ್ ಹೆಂಗ ಜ್ಞಾನಿಗಳ ಸ್ತೋತ್ರ ಚಿಂತನೆಗಳಿರ್ತದ ಅಂದ್ರೆ, ವಿಷ್ಣು ತೀರ್ಥ ಮಹಾನುಭಾವರು ಅವರಂತಾರೆ, ಸ್ವಾಮಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ, ನಾ ಏನ್ ಮಾಡ್ಲಿ, ಅಲ್ಲಲ್ಲೇ ನೀ ಇದ್ ಬಿಡಲ್ಲ, ಮುಗಿದು ಹೋದ್ ಕೆಲಸ. ಯಾಕಂದ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗಂಗಿಲ್ಲ. ಅವಾಗ ಪ್ರಾಣ ಪ್ರೇರಣೆ ಮಾಡುವ ನೀರೇ ಮತ್ತೆ ಅಲ್ಲಿ ಬಿಡು, ಮುಗಿದು ಹೋತು. ಮನಸೋ ಮನೋಯತ, ಮನಸ್ಸಿಗೆ ಮನನಶೀಲತೆ ಶಕ್ತಿಯನ್ನು ಕೊಟ್ಟವನೇ. ವಾಚೋಹ ವಾಚಂ, ವಾಗೀಂದ್ರಿಯಕ್ಕೆ ಮಾತನಾಡುವ ತಾಕತ್ತು ಕೊಟ್ಟವನೇ ಪ್ರೇರಣೆಯನ್ನ ಮಾಡಿ ಮಾತುಗಳನ್ನ ಆಡಿಸ್ತಾನೆ. ಐತ್ರೇಯ ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ, ಅದನ್ನ ಅಲ್ಲಿಯೂ ಹೇಳ್ತೀನಿ ಇಲ್ಲಿಯೂ ಹೇಳ್ತೀನಿ. ಏನು, ನಮ್ಮ ವಾಗೀಂದ್ರಿಯದಲ್ಲಿ ನೋಡ್ರಿ, ಒಟ್ಟಾರೆ ಈ ಟೋಟಲ್ ಈ ಬಾಯಿ ಅಂತಿದೆ ಅಲ್ಲ ವಾಗೀಂದ್ರಿಯ, ಇದ್ರ ಬಗ್ಗೆ ನೀವು ಹಿಂಗೆ ತಿಳ್ಕೊಳ್ರಿ ಅಂತ ಐತ್ರೇಯ ಉಪನಿಷತ್ನಲ್ಲಿ ಒಂದು ಮಂತ್ರ. ಏನು, ಓಷ್ಠಾ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ಬಾಧಯೇತ್. ಭಗವಂತನ ಸ್ತ್ರೀ ರೂಪ ಇದೆಯಂತೆ, ವಾಕ್ ಅಂತ ಕರೆಸಿಕೊಳ್ಳುವಂತಹದ್ದು. ಏನು, ವಾಕ್ ಅಂತ ಕರೆಸಿಕೊಳ್ಳುವ ಸ್ತ್ರೀ ರೂಪ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹಯಗ್ರೀವ ರೂಪದ ಪರಮಾತ್ಮನ ಸ್ತ್ರೀ ರೂಪ ಇದೆ ಅಂತ ಹೇಳ್ತಾರೆ. ವಿಷ್ಣು ತೀರ್ಥರು ಚತುರ್ದಶಿ ಗ್ರಂಥದಲ್ಲಿ ಹೇಳುವಾಗ ನಮ್ಮ ಮಾತಿಗೆ ಪ್ರೇರಣೆ ಮಾಡುವ ಆ ಸ್ತ್ರೀ ರೂಪ ಅಂತ ತಿಳಿಸಿಕೊಡ್ತಾರೆ. ಹಾಗಾದ್ರೆ ಓಷ್ಟ, ನಮ್ಮೆರಡು ತುಟಿಗಳವ ಅಲ್ಲ, ಇವು ಪಿಧಾನ, ದ್ವಾರಗಳಿವು, ಮುಚ್ಚೋ ತೆಗೆಯೋ ದ್ವಾರಗಳು ಪಿಧಾನ. ನಕುಲಿ, ದೋಷದೂರನಾಗಿರುವಂತಹ, ದಂತೈಹಿ ಪರಿವೃತ, ಹಲ್ಲುಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನಂತವ. ಯಾರು, ನಾಲಿಗೆಯ ಮೇಲೆ ಸ್ತ್ರೀ ರೂಪದಲ್ಲಿ ಕುಳಿತ ವಾಕ್ಯನಿಸುವ ಹಯಗ್ರೀವ ದೇವರೇನಿದ್ದಾರೋ, ದಂತೈಹಿ, ಹಲ್ಲುಗಳಿಂದ ಪರಿವೃತ, ಪವಿವತ, ವಜ್ರಾಯುಧದಂತೆ ಶುದ್ಧನಾದ ಅಥವಾ ಪವಿತ್ರನಾಗಿರುವಂತವನು ಪರಮಾತ್ಮ. ಚಾರುಮಾಮಿಹ ಬಾಧಯೇತ್, ನನ್ನಿಂದ ಈ ಸಭೆಯಲ್ಲಿ ಚೆನ್ನಾಗಿ ನುಡಿಸಲಿ, ಮಾತಾಡಿಸಲಿ ಅಂತ ಕೇಳ್ತಾರೆ. ಓಷ್ಠಾ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈವಾಚ ಈಶಾನ, ಎಲ್ಲ ಮಾತುಗಳಿಗೆ ಒಡೆಯನಾದವಳು ಭಗವಂತ. ಚಾರುಮಾಮಿಹ ವಾದಯೇತ್, ಚೆನ್ನಾಗಿ ನನ್ನಿಂದ ಮಾತಾಡಿಸಲಿ. ಅಲ್ಲಿ ಬರ್ತದ ವಿಶೇಷಾರ್ಥ ಹೇಳ್ತೀನಿ, ಸುಮ್ಮನೆ ಇಲ್ಲಿ ನೆನಪಾಯಿತು ಅಂತ ಹೇಳಿದ್ದೇನೆ. ಸರಿ, ವಾಚಸ್ಯ ವಾಚೋಹ ವಾಚಂ ಮುಗಿದು ಹೋತು. ಸವು ಪ್ರಾಣಸ್ಯ ಪ್ರಾಣ. ಯಾರು ಅಂತ ಪ್ರಶ್ನೆ ಕೇಳೋಣ. ಪ್ರಶ್ನೆ ಒಳಗ ಕವು ಅಂತದ ನೋಡ್ಕೊಳ್ರಿ, ಮೊದಲನೇ ಮಂತ್ರದಾಗ ಉತ್ತರ ಕೊಡುವಾಗ ಬ್ರಹ್ಮದೇವರು ಸವು ಅಂತ ಕೊಟ್ಟಾರ. ಪ್ರಶ್ನೆ ಒಳಗ ಕವು, ಉತ್ತರದೊಳಗ ಸವು. ಏನ್ರಿ ಹಿಂಗಂದ್ರ ಆನಂದ್ ಅವ್ರ, ಪ್ರಶ್ನೆ ಒಳಗ ಕ ಉ ಅಂತ, ಉತ್ತರದೊಳಗ ಸ ಉ ಅಂತ. ಸರಾಫ್ ಅವ್ರ ಸಿಕ್ಕದಿಲ್ಲ. ಮೊದಲನೇ ಮಂತ್ರದಾಗ ಕವು, ಎರಡನೇ ಮಂತ್ರದಾಗ ಸೌ. ಏನ್ ಹೆಂಗಂದ್ರ ಕವು ಸೌ ಅಂದ್ರೆ ಏನ್ ತಿಳ್ಕೋಬೇಕು. ಪ್ರಶ್ನೆ ಏನ್ ಮಾಡಿದ್ರು ರುದ್ರದೇವರು, ಯಾರವರು ಅಂತ. ಅದಕ್ಕೆ ಬ್ರಹ್ಮದೇವರು ಏನ್ ಉತ್ತರ ಕೊಟ್ರು, ಅವರೇ ಅವರು ಅಂದ್ಬಿಟ್ರು. ಹಿಂಗ ಹೇಳ್ತಾರೆ, ಅವರೇ ಅವರು ಅಂತ ತಿಳ್ಕೊಂಡು ಹೇಳಿದ್ರೆ, ಎಷ್ಟು ಪ್ರಸಿದ್ಧ ಇದ್ದಾನಲ್ಲ ದೇವರು, ಅವನ ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಅವನೇ ಅಂದ್ಬಿಟ್ರೆ ಸಾಕು, ಗೊತ್ತಾಗ್ಬಿಡ್ತಾರೆ. ಅದಕ್ಕೆ ಸೌ ಅಂತ ಇಷ್ಟು ಉತ್ತರ ಕೊಟ್ಟರು. ಅದಕ್ಕೊಂದು ಶ್ಲೋಕ ಬರ್ದಾರ್ರಿ ಭಾಗವತದೊಳಗ 12ನೇ ಸ್ಕಂದೊಳಗ ಕೊನೆಯೊಂದು ಅಧ್ಯಾಯ, ಅದು ಸೂತಾಚಾರ್ಯ ಬರೆದ ಅಧ್ಯಾಯ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ. ಅಲ್ಲಿ ಹೇಳುವಾಗ ದೇವಾಯ ತಸ್ಮೈ ನಮಃ, ಆ ದೇವನಿಗೆ ನಮಸ್ಕಾರ. ಯಾವ ದೇವನು, ಯಾವ ದೇವ? ದೇವಾಯ ತಸ್ಮೈ ನಮಃ, ಪ್ರಸಿದ್ಧನಾದ ದೇವ ಇದ್ದಾನಲ್ಲ ಅವನೇ ನಮಸ್ಕಾರ, ಅವನೇ ದೇವರು ಅಂತ ಅರ್ಥ. ಹಿಂಗಾಗಿ ದೇವರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲೇ ಇಲ್ಲ, ಅವ ಅಂದ್ಬಿಟ್ರೆ ಮುಗೀತು ಅಂತ ಅರ್ಥ. ಅದಕ್ಕೆ ಸವು ಉತ್ತರ ಕೊಟ್ಟಿದ್ದಾರೆ. ತಿಳಿತೇನು? ಸವು ಅವನೇ, ಮತ್ತೇನ್ ಬೇಕಾಗಿಲ್ಲ ಹೇಳೋದು. ಚಕ್ಷುಷಶ್ಚಕ್ಷು, ಕಣ್ಣಿಗೆ ನೋಡುವ ಸಾಮರ್ಥ್ಯವನ್ನ ಕೊಟ್ಟಿರುವಂತಹ ಮಹಾನುಭಾವ ಯಾವ ಪರಮಾತ್ಮನಿದ್ದಾನೋ ಅವನೇ ಅದರ ಮೂಲಕ ಪದಾರ್ಥಗಳನ್ನು ತೋರಿಸ್ತಾನೆ. ಇದನ್ನು ತಿಳ್ಕೊಂಡ್ರೆ ಏನು ಪ್ರಶ್ನೆ? ಹಾಗೆ ಗೊತ್ತಾಯ್ತು. ಈಗ ಇಂದ್ರಿಯ ಪ್ರೇರಕನಾಗಿದ್ದಾನೆ ಭಗವಂತ ಎಂಬುವ ಅಂಶವನ್ನು ತಿಳ್ಕೊಂಡಿದ್ದೇವೆ. ತಿಳಿದುಕೊಂಡ್ರೆ ಅದಕ್ಕೆ ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ. ಸವು ಅನ್ನೋ ಶಬ್ದಕ್ಕೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಒಂದು ವ್ಯಾಖ್ಯಾನ ಮಾಡ್ತಾರೆ. ಪ್ರಸಿದ್ಧನಾದ ಅವನೇ ಅಂತ ಒಂದರ್ಥ. ಸವು ಅದೇ, ನೀ ಪ್ರಶ್ನೆ ಕೇಳಿದಾಗ ನಾ ಉತ್ತರ ಕೊಡುವಕ್ಕಿಂತ ಮೊದಲು 1 ಸೆಕೆಂಡ್ ಕಣ್ಣು ಮುಚ್ಚಿದ್ನೆಲ್ಲ ಅವನೇ ಅಂತ ಉತ್ತರ ಕೊಟ್ಟಿದ್ದೆ.
ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ತತ್ ಸವು ಏವ ಮಮ ಧ್ಯಾನ ವಿಷಯಭೂತೋ ನಾರಾಯಣ ಏವ. ನೀ ಪ್ರಶ್ನೆ ಕೇಳಿದ ಕೂಡಲೇ ನಾನು ಹಿಂಗಂತ ಹೇಳಿದ್ನಲ್ಲ, ಆ ಹಿಂಗಂದಾಗ ಯಾರು ಬಂದಿದ್ನಲ್ಲ ಅವನೇ. ಈ ಉತ್ತರವನ್ನ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಎಲ್ಲ ವಿಷಯಗಳು ಬಹಳ ಚೆನ್ನಾಗಿದೆ. ಚಕ್ಷುಷಶ್ಚಕ್ಷು ಅತಿಮುಚ್ಚ ಧೀರಾಹ ಪ್ರೇತ್ಯ ಅಸ್ಮಾ ಲೋಕಾದಮಥ ಭವಂತಿ. ಸರಿ, ಈಗ ನಾವು ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ? ಭಗವಂತನು ನಮ್ಮ ಇಂದ್ರಿಯಗಳನ್ನು ಪ್ರೇರಿಸುತ್ತಾನೆ ಅಂತ ತಿಳ್ಕೊಂಡ್ವಿ, ಸಾಮಾನ್ಯ ಆಕಾರ ತಿಳಿತು. ಫಲ ಏನು ಅಂತ ಕೇಳಿದ್ರೆ, ಧೀರಾಹ ಜ್ಞಾನವುಳ್ಳವರು, ಮಂತ್ರದಲ್ಲಿ ಬರುವ ಶಬ್ದವನ್ನು ನೋಡ್ಕೊಳ್ರಿ. ಧೀರಾಹ ಇದರ ಜ್ಞಾನವುಳ್ಳಂತಹ ವ್ಯಕ್ತಿಗಳು ಏನಾಗ್ತಾರ? ಅಸ್ಮಾಲೋಕಾತ್ ಪ್ರೇತ್ಯ, ಅಂದ್ರೆ ಈ ಭೌತಿಕ ದೇಹದಿಂದ ಬಿಡುಗಡೆಯನ್ನ ಹೊಂದಿ, ಅತಿಮುಚ್ಚ ಲಿಂಗ ಬಂಧವನ್ನ ಕಳೆದುಕೊಂಡು ಅಮೃತಾಭವಂತಿ ಮೋಕ್ಷವನ್ನ ಹೊಂದುತ್ತಾರೆ. ಅಂದ್ರ ಸಣ್ಣ ಸಣ್ಣ ಜ್ಞಾನವೂ ನಮಗೆ ಮೋಕ್ಷೋಪಯೋಗಿಯಾದದ್ದು. ಭಗವಂತ ಇಂದ್ರಿಯ ಪ್ರೇರಕ ಅಂತ ಇಷ್ಟು ತಿಳ್ಕೊಂಡ್ರೆ ಇದು ನಿಮಗೆ ಮೋಕ್ಷವನ್ನ ಕೊಡಿಸ್ತದೆ ಅಂತ ಹೇಳ್ತದೆ ಉಪನಿಷತ್ತು. ಸರ್ವೇಂದ್ರಿಯ ಪ್ರೇರಕತ್ವವನ್ನು ತಿಳ್ಕೊಂಡ್ರೆ ಮೋಕ್ಷ ಆಗ್ತದೆ. ತಿಳಿತಲ್ಲ? ಧೀರಾಹ ಅತಿಮುಚ್ಚ ಪ್ರೇತ್ಯ ಅಸ್ಮಾ ಲೋಕ ನಮತಾ ಭವಂತಿ. ಇಲ್ಲಿಂದ ಮರಣ ಹೊಂದಿದ ಮೇಲೆ ಲಿಂಗದೇಹವನ್ನು ಕಳೆದುಕೊಂಡು, ಅತಿಮುಚ್ಚ ಲಿಂಗದೇಹವನ್ನು ಕಳೆದುಕೊಂಡು ಬರ್ಕೊಂಡಿಟ್ಕೊಳ್ರಿ. ಆ ಅತಿಮುಚ್ಚ ಶಬ್ದಾರ್ಥ ಗೊತ್ತಾಗಂಗಿಲ್ಲ. ಮತ್ತ ಪ್ರೇತ್ಯ ಅನ್ನೋ ಶಬ್ದಕ್ಕ ಮರಣ ಹೊಂದಿ ಅಂತ ಅರ್ಥ. ಪ್ರೇತ್ಯ ಮರಣ ಹೊಂದಿ, ಅತಿಮುಚ್ಚ ಲಿಂಗದೇಹದಿಂದ ಬಿಡುಗಡೆ ಹೊಂದಿ ಅಮೃತಾಭವಂತಿ ಮುಕ್ತರಾಗುತ್ತಾರೆ. ಸರಿ ಆಯ್ತಾ? ಸರಿ, ಉಳಿದದ್ದನ್ನ ಮಧ್ಯಾಹ್ನದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.